guys, welcome back to my channel Shanshu Crick Vlogs. ಸೊ ತಮ್ಮನೇಲಿ ನೋಡ್ರೆ ನಿಮ್ಗೆ ಐಡಿಯಾ ಬಂದಿರುತ್ತೆ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ಸೊ RCB ಈ ತರ ಸೋಲ್ತಾ ಇರೋದೇನು ಫಸ್ಟ್ ಟೈಮ್ ಅಲ್ಲ. 2019 ಅಲ್ಲಿ ಅನ್ಕೊಂತೀನಿ ಕಂಟಿನ್ಯೂಸ್ಲಿ 6 ಮ್ಯಾಚ್ ಸೋತೋಗಿತ್ತು RCB. ಬಟ್ ಅವಾಗ RCB ಫ್ಯಾನ್ಸ್ಗೆ ಈ ತರ ಹರ್ಟ್ ಆಗಿರ್ಲಿಲ್ಲ. ಈ ತರ ಸಿಕ್ಕಾಪಟ್ಟೆ ಹರ್ಟ್ ಆಗಕ್ಕೆ ಎರಡೇ ರೀಸನ್ ಇದೆ. ನಂಬರ್ 1 ಏನಪ್ಪಾ ಅಂದ್ರೆ ನಮ್ಮ ವುಮೆನ್ಸ್ ಟೀಮು ಚಾಂಪಿಯನ್ಸ್ ಆಗಿರೋದ್ರಿಂದ. ಸೆಕೆಂಡ್ ಏನಪ್ಪಾ ಅಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಇದು ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ. ಸೊ ಹೊಸ ಅಧ್ಯಾಯ ಅಂತ ಹೇಳಿದ್ಮೇಲೆ ಇನ್ನ ಹೊಸ ಉರುಪು ಇರಬೇಕು. ಸೊ ಇನ್ನ ಸಕ್ಕತ್ತಾಗಿ ಲಾಸ್ಟ್ ಟೈಮ್ ಆಡೋಕ್ಕಿಂತ ಇನ್ನೊಂದ್ ಸ್ವಲ್ಪ ಸಕ್ಕತ್ತಾಗಿ ಆಡ್ಬೇಕಾಯ್ತು. ಆದ್ರೆ ಇವರು ಏನು ಇಲ್ದಿರೋ ನಾರ್ಮಲ್ ಆಗಿ ಆಡ್ಕೊಂಡು ಇನ್ನ ಹೋಗ್ತಾರೆ. ಅದು ಸೋಲೋದ್ರಲ್ಲಿ ತಪ್ಪಿಲ್ಲ, ನಮ್ ಸೋಲೋದು ದೊಡ್ಡ ವಿಷಯನೇ ಅಲ್ಲ, ನಮ್ಗೆ ಹೊಸದು ಅಲ್ಲ ಸೋಲೋದು. ಬಟ್ ಸೋಲ್ತಾ ಇರೋ ರೀತಿಯಿಂದ ಸಖತ್ ಬೇಜಾರು. ಸೋಲ್ತಾ ಇರೋ ವಿಧಾನ ಇದೆ ನೋಡಿ. ಪಂಜಾಬ್ ಕಿಂಗ್ಸ್ ಮೇಲೆ ಬಿಟ್ರೆ, ಅದು ಪಂಜಾಬ್ ಕಿಂಗ್ಸ್ ಮೇಲೆ ವಿರಾಟ್ ಕೊಹ್ಲಿ ಏನೋ ಆಡಿದ್ದಕ್ಕೆ, ದಿನೇಶ್ ಕಾರ್ತಿಕ್ ಲಾಸ್ಟ್ ಅಲ್ಲಿ ಏನೋ ಲಾಸ್ಟ್ ಫಿನಿಶಿಂಗ್ ಡೆತ್ ಕೊಟ್ಟಿದ್ದಕ್ಕೆ ಗೆದ್ದಿದ್ವಿ. ನೆಕ್ಸ್ಟ್ 4 ಮ್ಯಾಚ್ ಸೋತೋಗಿದೆ. 4 ಮ್ಯಾಚಸ್ ಅಲ್ಲಿ ಏನೋ ಗೆಲ್ಬೋದಪ್ಪ ಅನ್ನೋ ಸಿಚುವೇಶನ್ ಒಂದು ಮೂಮೆಂಟು ಬಂದಿಲ್ಲ. ಈ ನಾವೇ ಸೋತೋಗಿದ್ದೀವಿ. ಇದಕ್ಕೆ ಕಾರಣ ಯಾರು? ಇದಕ್ಕೆ ಕಾರಣ ಒಂದು ಫ್ಯಾಬ್ ಡು ಪ್ಲೇಸಿಸ್ ಕ್ಯಾಪ್ಟನ್ಸಿ ಸರಿಯಾಗಿ ಮಾಡ್ತಾ ಇಲ್ಲ. ಇನ್ನ ಒಂದೇನಂದ್ರೆ ಹ್ಯಾಂಡಿ ಫ್ಲವರ್ ಅಷ್ಟೊಂದು ಸಖತ್ತಾಗಿ ಆಡಿ ಎಲ್ಲಾ ಬಿಗ್ ಲೀಗ್ಸ್ ಅಲ್ಲೆಲ್ಲ ಗೆಲ್ಸ್ಕೊಂಡ್ ಬಂದವರು ಈ ಸಖತ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ರು. ಬಟ್ ಇಲ್ಲಿ ಬಂದ್ಮೇಲೆ ಅಟರ್ ಫ್ಲಾಪ್ ಆಗಿದ್ದಾರೆ ಅನಿಸ್ತದೆ. ಅವರಿಬ್ರೆ ಮೋಸ್ಟ್ ಆಫ್ ಎಕ್ಸ್ಪೆಕ್ಟೆಡ್ ರೀಸನ್ ಅವರಿಬ್ರೆ. ಸೊ ಬೌಲಿಂಗ್ ಎಲ್ಲರೂ ಬೌಲಿಂಗ್ ಅಂತಾರೆ. ಆಕ್ಚುಲಿ ಬೌಲಿಂಗ್ ಬ್ಯಾಟಿಂಗ್ ಎರಡು ಪಕ್ಕಕ್ಕಿಡಿ ತುಂಬಾ ಹೀನಾಯವಾಗಿ ಏನಿಲ್ಲ ನಮ್ಮ ಸ್ಕ್ವಾಡ್ ಅಲ್ಲಿ. ನಾರ್ಮಲ್ ಆಗಿ ಆವರೇಜ್ ಆಗಿದೆ. ಅವ್ರು ಪರ್ಫಾರ್ಮೆನ್ಸ್ ಮಾಡಿದ್ರೆ ಆಕ್ಚುಲಿ ಲಾಸ್ಟ್ ಇಯರ್ ನೀವು ತಗೊಂಡ್ರೆ ಚಾಂಪಿಯನ್ಸ್ ಆಗಿರೋ CSK ಬೌಲಿಂಗ್ ಅಟ್ಯಾಕೇ ಇರ್ಲಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಮ್ಯಾನೇಜ್ ಅದು ಹೊಸ ಅವರೆಲ್ಲ ಇದ್ದಿದ್ದು. ಸೊ ಅದನ್ನೇ ಮ್ಯಾನೇಜ್ ಮಾಡ್ಕೊಂಡ್ಬಂದು ಕಪ್ಪೆ ಗೆದ್ಬಿಟ್ರು. ಸೊ ನಮ್ದ್ರಲ್ಲಿ ಬೌಲಿಂಗ್ ಅಂತೂ ಅಷ್ಟೊಂದು ಹೀನಾಯವಾಗಿ ಏನಿಲ್ಲ, ಬಟ್ ಪರ್ಫಾರ್ಮೆನ್ಸ್ ಮಾಡೋದ್ರಲ್ಲಿ ಇದಾಗ್ತದೆ. ಬಟ್ ಏನು ಅಂದ್ರೆ ಇಂಟೆಂಟೇ ಇಲ್ಲ, ನಾವು ಗೆಲ್ಬೇಕು ಅಥವಾ ನಾವು ಆಡ್ಬೇಕು, ಏನೋ ಪ್ರೂವ್ ಮಾಡ್ಬೇಕು ಅನ್ನೋ ಇಂಟೆಂಟೇ ಇಲ್ಲ. ವುಮೆನ್ಸ್ ಕಪ್ಪು ಗೆದ್ದು ಬಂದ್ಮೇಲೆ ನಾವ್ ಇನ್ನೊಂದು ಹೆಜ್ಜೆ ಮುಂದೆ ಇರ್ಬೇಕು, ಆ ಇನ್ಸ್ಪಿರೇಷನ್ ತಗೋಬೇಕು. ಆ ಇನ್ಸ್ಪಿರೇಷನ್ ಇಲ್ಲ ನಮ್ಮೂರಲ್ಲಿ. ಇನ್ನೇನ್ ಮಾಡಕ್ಕಾಗುತ್ತೆ? ಪ್ಲೇ ಬೋಲ್ಡ್ ಅಂತ ಸಾಯ್ತಾ ಇರ್ತಾರೆ. ಅದಂತೂ ಸೂಟೇ ಆಗಲ್ಲ. ಅದೆಲ್ಲ AB de Villiers ಕಾಲಕ್ಕೆ ಹೋಯ್ತು ಅನ್ಸ್ತಾ ಇದೆ ನಿಜವಾಗ್ಲು. ಪ್ಲೇ ಬೋಲ್ಡ್ ಆಗ್ತಿಲ್ಲ. ಪ್ಲೇ ಬೋಲ್ಡ್ ಆಗಿ ಯಾವಾಗ ಆಡ್ತಾರೆ ಇನ್ನ? ನಿನ್ನೆ ವಿರಾಟ್ ಕೊಹ್ಲಿ ಆಡಿದ್ರು, ಫ್ಯಾಫ್ ಆಡಿದ್ರು, ನಿಮ್ಗೆ ಏನೋ 55 ಬಂದಿದ್ದು ಪವರ್ ಪ್ಲೇ 52 ಏನೋ ಬಂತು. ಬಟ್ ಪ್ಲೇ ಬೋಲ್ಡ್ ಆಗಿ ಏನಕ್ಕೆ ಆಡಿದ್ದಾರೆ? ಗೇಲ್ ಇದ್ದಾಗ ಹೆಂಗಿರ್ತಿತ್ತು? ವಿರಾಟ್ ಕೊಹ್ಲಿ ಗೇಲ್ ಓಪನ್ ಮಾಡ್ತಾ ಇದ್ರೆ ಹೆಂಗಿರ್ತಿತ್ತು? ಭಯ ಉಡಿಸ್ತಾ ಇದ್ರು, ಪ್ರತಿಯೊಂದು ಟೀಮ್ಗೂ ಭಯ ಉಡಿಸ್ತಾ ಇದ್ರು. ಈ 3 ಜನ ಸಾಕಾಗ್ತಿತ್ತು, ಗೇಲು, AB de Villiers ಮತ್ತೆ ವಿರಾಟ್ ಕೊಹ್ಲಿ 3 ಜನ ಹೆಂಗ್ ಭಯ ಉಡಿಸ್ತಿದ್ರು. ಈ ಸತಿ KGF ಇದೆ, ಏನ್ ಉಡಿಸ್ತಾ ಇದಾರೆ? ಲಾಸ್ಟ್ 2 ವರ್ಷದಿಂದ ಸುಮ್ನೆ ಹೇಳಿದ್ದೆ ಆಯ್ತು KGF ಅಂತ. ಅಟರ್ ಫ್ಲಾಪ್ ಹೋಗ್ತದೆ KGF. ನನಗೆ RCB ಸೋದೋಗ್ತಾ ಇರೋದಕ್ಕೂ ನಂಗೆ ಬೇಜಾರಾಗ್ತಾ ಇಲ್ಲ ಕಣೆ. ನನ್ಗೆ ಕಲ್ಕತ್ತಾ ಆಗಿರ್ಬೋದು, ಇಲ್ಲ ಹೈದರಾಬಾದ್ ಆಗಿರ್ಬೋದು, 270 ಈಸಿಯಾಗಿ ಹೊಡೆದು ಬಿಡ್ತಾ ಇದಾರೆ. RCB ಈ ತರ ಸ್ಕೋರ್ಸ್ ಅಂದ್ರೆ RCB ಹೆಸರು ಒಂದು 200 ಸ್ಕೋರ್ ನೋಡಿ. 180 ಚೇಸ್ ಮಾಡಕ್ಕಾಗಲ್ಲ, ಡಿಫೆಂಡ್ ಮಾಡಕ್ಕಾಗಲ್ಲ, ಫೀಲ್ಡಿಂಗ್ ನೆಟ್ ಮಾಡಲ್ಲ, ಕ್ಯಾಚಿಂಗ್ ನೆಟ್ ಮಾಡಲ್ಲ, ಬೌಲಿಂಗ್ ನೆಟ್ ಮಾಡಲ್ಲ. ಬೌಲಿಂಗ್ ಹಾಳಾಗೋದ್ರೆ ಅಂತಂದ್ರೆ ಬ್ಯಾಟಿಂಗ್ ನೆಟ್ ಮಾಡಲ್ಲ. ನಮ್ಮ RCB ಬಂದಿದ್ದೇನು ಅಂದ್ರೆ 17 ವರ್ಷದಿಂದ ಬೌಲಿಂಗ್ ನೆಟ್ 1 ವರ್ಷನೂ ಇಲ್ಲ. ಅದ್ ಬಿಟ್ಬಿಡಿ, ಬೌಲಿಂಗ್ ಕತೆ ಮಾತಾಡಲೇಬೇಡಿ. ಬ್ಯಾಟಿಂಗ್ ಯಾಕೆ ಆಗ್ತಿಲ್ಲ? ಕೊಹ್ಲಿ ಒಬ್ಬನೇ, ಕೊಹ್ಲಿ ಬೇರೆ ಬ್ಯಾಟ್ಸ್ಮನ್ ಉಳಿಲ್ವಾ? 8 ಜನ ಬ್ಯಾಟ್ಸ್ಮನ್ ಉಳಿದಾರೆ. ಓಕೆ, ದಿನೇಶ್ ಕಾರ್ತಿಕ್ ಲೋಮ್ನೋರ್ಗೆ ಎಕ್ಸ್ಕ್ಯೂಸ್ ಇದೆ, ಯಾಕಂದ್ರೆ ಅವ್ರು ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರೆ. ಗ್ಲೇನ್ ಮ್ಯಾಚ್ ಮೇಲೆ ಯಾಕೆ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ? ಮೈನ್ ಫ್ಯಾಬ್ ಡು ಪ್ಲೇಸಿಸ್ ಯಾಕೆ ಕರೆಕ್ಟ್ ಆಗಿ ಆಡ್ತಿಲ್ಲ? ರಜತ್ ಪಡಿದಾರ್ ಆಡ್ತಿಲ್ಲ. ಹೋದ್ರೆ ಹೋಯ್ತು, ಆಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಇವ್ರ ಮ್ಯಾನೇಜ್ಮೆಂಟ್ ಅವ್ರು ಏನ್ ಮಾಡ್ತಾ ಇದಾರೆ? ಅದೇ ಪ್ಲೇಯಿಂಗ್ 11 ಇವಾಗ ವೈಶಾಖ್ ವಿಜಯಕುಮಾರ್ ಸಖತ್ತ ಮಾಡಿದ್ರು. ನೆಕ್ಸ್ಟ್ ಮ್ಯಾಚ್ ಇಲ್ಲ, ಏನಕ್ಕೆ ಆಡಿಸ್ಲಿಲ್ಲ? ಅಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾ ಏನ್ ತಗೊಂಡ್ಬರ್ತಿಲ್ಲ. ಫಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಅರ್ಧ ದರಿದ್ರ IPL ಅಲ್ಲಿ ತೆಗೆದ್ಬಿಟ್ಟು IPL ಅಲ್ಲಿ ದರಿದ್ರ ಇಟ್ಕೊಂಡಿಲ್ಲ, ನಮ್ಮ RCB ದರಿದ್ರ ಇಟ್ಕೊಂಡಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋದು IPL ಅಲ್ಲಿ ತೆಗೆದ್ಬಿಟ್ರೆ ಆ ಟೀಮ್ಗಳೆಲ್ಲ ಅವಾಗಿನ್ನ ಸ್ವಲ್ಪ ಇದರಿಂದ ಆಡ್ತಾರೆ. ಎಲ್ಲ ಬೇರೆ ಟೀಮ್ಗೆಲ್ಲ ತುಂಬಾ ಯೂಸ್ ಆಗ್ತಿದೆ, ನಮ್ಮ RCB ಮಾತ್ರ ಯೂಸ್ ಆಗ್ತಿಲ್ಲ ಅಷ್ಟೇ. ಯೂಸ್ ಆಗ್ತಿದೆ, ಅದು ಸ್ವಲ್ಪ ಯೂಸ್ ಆಗ್ತಿದೆ. ಅದು ಯೂಸ್ ಆಗದೆ ಇರೋ ತರ ಹೊರಟೋಗ್ತಿದೆ. ಪ್ಲೇಯಿಂಗ್ 11 ಅಲ್ಲಿ ಏನಕ್ಕೆ ಲೋಮ್ಲೋರ್ ಆಡಿಸ್ತಾ ಇಲ್ಲ? ಸುರೇಶ್ ಪ್ರಭುದೇಶ್ ಆಗಿ ಅಟ್ಲೀಸ್ಟ್ ಪ್ರಾಮಿಸ್ ಕೊಟ್ಟಿದ್ದಾರೆ ಲಾಸ್ಟ್ ಇಯರ್. ಏನಕ್ಕೆ ಪ್ಲೇಯಿಂಗ್ 11 ಆಡಿಸ್ತಾ ಇಲ್ಲ? ಸೌರವ್ ಚೌಹಾನ್ ತಗೊಂಡ್ಬಂದ್ರು. ಯಾವಾಗ ಇನ್ನೆಲ್ಲೋ ಲಾಸ್ಟ್ ಅಲ್ಲಿ ಇದ್ದಾಗ ಫಸ್ಟ್ ಬ್ಯಾಟಿಂಗ್ ಆಡ್ಬೇಕಾದ್ರೆ ಅವ್ನಿಗೆ ಎಷ್ಟು ಪ್ರೆಷರ್ ಇರುತ್ತೆ. ಬಂದ್ ಲಾಸ್ಟ್ ಅಲ್ಲಿ ಆಡ್ತಾರೆ, ಹೆಂಗ್ ಆಡ್ತಾನ ಅವನು?
ಮತ್ತೆ ದಿನೇಶ್ ಕಾರ್ತಿಕ್ ಅಷ್ಟು ಫಾರ್ಮ್ ಅಲ್ಲಿ ಇದ್ರೆ 15 over ಕಳಿಸ್ತಾ ಇದ್ದಾರೆ. 15 ಓವರ್ ಆದ್ಮೇಲೆ ದಿನೇಶ್ ಕಾರ್ತಿಕ್ ಫಿನಿಶರ್ ಅಂತ ಹೊಡ್ಕೊಂಡು ಸಾಯ್ತಾ ಇರ್ತಿರಲ್ಲ, ಏನಕ್ಕೆ ಕಳಿಸಿಲ್ಲ? ಕ್ಯಾಮ್ರನ್ ಗ್ರೀನ್. ಕ್ಯಾಮ್ರನ್ ಗ್ರೀನ್ ಕಳಿಸ್ತಾರೆ, ಅವನ್ಯಾರೋ ಹೊಸ ಹುಡುಗ ಸೌರವ್ ಚೌಹಾನ್ ಕಳಿಸ್ತಾರೆ. ಏನಕ್ಕೆ ಕಳಿಸ್ಬೇಕಾಯ್ತು? 200 ಹೋಗ್ತಿತ್ತು, ಆರಾಮ ಹೋಗ್ತಿತ್ತು. ಬರೀ 24 ಗಂಟೆಗೆ ಪ್ರತಿ ಮ್ಯಾಚು ಕೊಹ್ಲಿ ನೋಡಿಯಕ್ಕಾಗತ್ತಾ? ಅಲ್ಲ, ಕೊಹ್ಲಿ ಹೊಡೆದ್ರೆ ಕೊಹ್ಲಿನೇ ರನ್ ಮಾಡ್ತಾರಲ್ಲ, ಸ್ಲೋ ಆಡ್ತಾನೆ. ಏನ್ ಮಾಡಕ್ಕಾಗುತ್ತೆ? ಒಬ್ನೇ ಆಡ್ಬೇಕಾದ್ರೆ ಸ್ಲೋ ಆಗ್ದಿರಿ ಇನ್ನೇನ್ ಮಾಡಕ್ಕಾಗುತ್ತೆ? ಯಾರಾದ್ರೂ ಬಂದು ಆಡೋರು ಇದ್ರೆ ಅಲ್ವಾ ಅಲ್ಲಿ? ಇಷ್ಟ ದಿನ ಆದ್ರೆ ಎ ಬಿ ಡೆವಲಪ್ ಇರ್ತಿದ್ದ, ಏನೋ ಪಾಪ ಹಂಗೋ ಹಿಂಗೋ ಮ್ಯಾನೇಜ್ ಆಗ್ತಿತ್ತು, ಇಬ್ರು ಆಡ್ತಿದ್ರು. ಇವಾಗ ಯಾರು ಆಡ್ತಾರೆ ಕೊಹ್ಲಿ ಜೊತೆ? ಇವಾಗ RCB ವಿಲ್ ಜಾಕ್ಸ್ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಒಂದು ಸತಿನೂ ತಗೊಂಡ್ ಬರಲ್ಲ. ಹೋದ್ರೆ ಆಯ್ತು, ಚೇಂಜಸ್ ಆದ್ರೂ ಮಾಡ್ತಾರ? ಇಲ್ಲ ಪ್ಲೇ ಬೋರ್ಡ್ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಚೇಂಜಸ್ ಮಾಡಿ ಪ್ಲೇಯಿಂಗ್ 11 ಅಲ್ಲಿ ಬೋಲ್ಡ್ ಆಗೋದಂತ ಇಡಿಸ್ತಾರ? ಅದೂ ಇಲ್ಲ, ಏನೂ ಮಾಡಲ್ಲ. ಏನಕ್ಕೆ ಇಟ್ಕೊಂಡು? ಸೊ ಇವೆಲ್ಲ ಅಟ್ಲೀಸ್ಟ್ ಅನ್ಸರಿ ಜೋಸೆಫ್ ಆಡ್ಲಿಲ್ಲ ಅಂದ್ರೆ ಬಿಡಿ, ರಾಸ್ ತಪ್ಪಲೇನ್ ತಗೊಂಡ್ರು, ಇಲ್ಲ ಅಂತಿಲ್ಲ, ತಪ್ಪೇನಿಲ್ಲ. ಅವ್ರೇನು ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ನಾವೇನು ಅನ್ನಲ್ಲ. ಬಟ್ ನಮ್ಮ ಇಂಡಿಯನ್ ಪೇಸರ್ಸ್ ಏನಾಗಿದೆ? ಸಿರಾಜ್ಗೆ ಏನಾಗಿದೆ? ಸಿರಾಜ್ ಟ್ರಸ್ಟೇ ಮಾಡ್ತಾ ಇಲ್ಲ ಪಾಪ. ಟ್ರಸ್ಟ್ ಮಾಡ್ತಿಲ್ಲ. ಇರೋ ಪ್ಲೇಯರ್ ಅವ್ನು ಎಲ್ಲಾದ್ರೂ ಹಾಕ್ಬೇಕು. ಅಷ್ಟೊಂದು ಸೀನಿಯರ್ ಪ್ಲೇಯರ್ ಆದ್ಮೇಲೆ ನೀನ್ ಎಲ್ಲಿ ಕೊಟ್ರು ಹಾಕೊಡ್ಬೇಕು. ಯಾಕೆ? ನಾನು ಈ ಮಾತು ಒಪ್ಕೊಂತೀನಿ. ಯಾವುದೇ ಒಬ್ಬ ಪ್ಲೇಯರ್ ಮೇಲೆ ಟ್ರಸ್ಟ್ ಮಾಡಿ ನಂಗೆ ವಿಕೆಟ್ ಬೇಕಪ್ಪ ತಕ್ಕೊಂಡ್ರೆ ವಿಕೆಟ್ ಕೊಡ್ತಾನೆ. ಯಾವ ಟೈಮಲ್ಲ ಒಂದು ಓವರ್ ಎಲ್ಲ 3rd ಓವರ್ ಕೊಟ್ರೆ, ಇನ್ನೊಂದು 11 ಓವರ್ ಕೊಟ್ರೆ, ಯಾವ ಬೌಲರ್ ಪರ್ಫಾರ್ಮೆನ್ಸ್ ಮೇಲೆ ಇದ್ ಮಾಡ್ತಾರೆ. ಅವ್ನು 2 ಓವರ್ ಚೆನ್ನಾಗ್ ಆಡ್ತಾನೆ, ಇನ್ನು 2 ಓವರ್ ನುಣ್ಣು ಕೊಡ್ಸ್ಕೊಂತಾನೆ. ಏನ್ ಮಾಡ್ತಾರೆ? ಸಿರಾಜ್ ಬೇಕಾದ್ರೆ ನೋಡಿ, ಅಂದ್ರೆ ಸಿರಾಜ್ ನನ್ಗೆ ಏನ್ ಗೊತ್ತಾ ಇದಾಗ್ತಾ ಇರೋದು, ಸಿರಾಜ್ ಅಷ್ಟು 3 years ಆಯ್ತು ಇಂಡಿಯಾ ಗಾಡಿ ಬಿಟ್ಟು. IPL ಬೇಡ, ಇಂಡಿಯಾ ಗಾಡಿ 4 years ಆಯ್ತು. ಇಂಡಿಯಾ ಗಾಡಿ ಟೆಸ್ಟ್ ಡೆಬ್ಯೂಟ್ ಮಾಡ್ತಿರೋದು ಕಂಟಿನ್ಯೂಸ್ಲಿ 3 ಫಾರ್ಮೆಟ್ ಆಡ್ಕೊಂಡ್ ಬರ್ತಾರೆ. ಕರೋನಾ ಮುಂಚೆ 3 years ಇಂದ ಏನ್ ಕಲ್ತಿದಾರೆ ಹೇಳಿ ಸಿರಾಜ್? ನಂಗಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ, 3rd ಮ್ಯಾನ್ ಫೈನಲ್ ಒಳಗಡೆ ಇಟ್ಕೊಂಡು ಶಾರ್ಟ್ ಪಿಚ್ ಬಾಲ್ ಹಾಕ್ತಾನೆ. ಈ ಶಾರ್ಟ್ ಪಿಚ್ ಬಾಲ್ ಬಂದು 2 ರೂಲ್ ಇಟ್ಟಿದ್ರು. ಫಸ್ಟ್ ದರಿದ್ರ ಅದೇ ನಮ್ಮ RCB ಗಂತೂ. ನೆಕ್ಸ್ಟ್ ಕರೆಕ್ಟ್ ಆಗಿ ಬೌಲರ್ಸ್ ನೀನ್ ಫೀಲ್ಡಿಂಗ್ ಹೆಂಗ್ ಇಟ್ಕೊಂತೀಯ ಅದೇ ರೀತಿ ಬೌಲಿಂಗ್ ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಎಲ್ಲಾ ರೀತಿ ಚೇಂಜ್ ಮಾಡ್ತಾರೆ, ಎಲ್ಲಾ ತರ ಟ್ರೈ ಮಾಡ್ತಾರೆ. ಏನ್ ಆಗ್ತಿದ್ಯೋ ಅದೇನೋ ಮ್ಯಾನೇಜ್ಮೆಂಟ್ ಅಲ್ಲಿ ತಪ್ಪು ಆಗ್ತಿದ್ಯೋ, ಇಲ್ಲ ಕ್ಯಾಪ್ಟನ್ಸಿ ಪ್ರೆಷರ್ ಆಗ್ತಾ ಇದೆಯೋ, ಇಲ್ಲ ಬೇರೆ ತರ ಇನ್ನು ಒಳಗಡೆ ಇನ್ನೇನೇನ್ ಆಗ್ತಿದ್ಯೋ ಗೊತ್ತಿಲ್ಲ. ಫೈನ್ ಲೆಗ್ 3rd ಮ್ಯಾನ್ ಒಳಗಡೆ ಇಟ್ಕೊಂಡು ಶಾರ್ಟ್ ಪಿಚ್ ಬಾಲ್ ಹಾಕಿದ್ರೆ ಹೋಗದೆ ಇರುತ್ತೆ ಹಿಂದೆ. ಮ್ಯಾಕ್ಸ್ವೆಲ್ ಬೌಲಿಂಗ್ ಸಕ್ಕತ್ತಾಗಿ ಮಾಡ್ತಾ ಇದ್ರು, ಮ್ಯಾಕ್ಸ್ವೆಲ್ ಬೌಲಿಂಗ್ ಆಡ್ಸಲ್ಲ. ಬ್ಯಾಟಿಂಗ್ ಎಲ್ಲ ಹೆಂಗೋ ಫೇಲ್ಯೂರ್ ಆಗ್ತಾ ಇದೆ. ಕರೆಕ್ಟ್ ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾನಲ್ಲ, ವಿಕೆಟ್ಸ್ ಬೀಳ್ತಿದೆಯಲ್ಲ, ವಿಕೆಟ್ಸ್ ಕರೆಕ್ಟ್ ಆಗಿ ಬೀಳ್ತಿದೆಯಲ್ಲ. ಅಟ್ಲೀಸ್ಟ್ ವಿಕೆಟ್ಸ್ ಬೀಳಿಲ್ಲ ಅಂದ್ರೆ ರನ್ ಕೊಡ್ತಿಲ್ಲ ತಾನೆ, ಮತ್ತೆ ಯಾಕೆ ಹಾಕ್ಸ್ತಿಲ್ಲ? ಇವಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕರ್ಕೊಂಡ್ ಬರ್ತಾರೆ. ಹಿಮಾಂಶು ಶರ್ಮನ್ ಕರ್ಕೊಂಡ್ ಬರ್ತಾರೆ. ನಾವ್ ಕರ್ಕೊಂಡ್ ಬಂದಿದ್ ನನ್ ತಪ್ಪು ಅಂತ ಹೇಳ್ತಿಲ್ಲ. ಆ ಸಿಚುವೇಶನ್ ಯಾರು ಬೇಕಾಗಿದ್ದಾರೆ, ಯಾರು ಚೆನ್ನಾಗ್ ಮಾಡ್ತಾರೆ ಎಲ್ಲ ನೋಡ್ಕೊಂತ ಕರ್ಕೊಂಡು ಪಿಚ್ಚು ಕಟಾರ್ಸಿ ಹಾಕೋರು. ವೈಶಾಖ್ ವಿಜಯ್ ಕುಮಾರ್ ಹಾಕಿದ್ರೆ ಎಲ್ಲ ಯೂಸ್ ಮಾಡ್ತಾನೆ. ಅಟ್ಲೀಸ್ಟ್ ವೈಶಾಖ್ ವಿಜಯ್ ಕುಮಾರ್ಗೆ ಆ ಪೈನ್ ಏನು ಅಂತ ನಮ್ ಬೆಂಗಳೂರಲ್ಲೇ ಆಡಿಸ್ಲಿಲ್ಲ, ನೀನ್ ಎಲ್ಲ ಬೇರೆ ಕಡೆ ಹೆಂಗ ಬೇರೆ ಕಡೆ ಬಿಟ್ಬಿಡು. ಅಟ್ಲೀಸ್ಟ್ ಆ ಸ್ಲೋ ಇತ್ತು ಪಿಚ್ಚು. ಆ ಟೈಮ್ ಅಲ್ಲಿ ವೈಶಾಖ್ ವಿಜಯ್ ಕರ್ಕೊಂಬಂದ್ರೆ ನಮ್ ಬೆಂಗಳೂರು ಹುಡುಗ ಅಂತಾನಲ್ಲ. ಬೆಂಗಳೂರಲ್ಲೇ ಆಡಿಸ್ಲಿಲ್ವಲ್ಲ ಲಾಸ್ಟ್ ಮ್ಯಾಚ್, ಮತ್ತೆ ಇಲ್ಲಿ ಹೆಂಗ್ ಆಡಿಸ್ತಾರೆ? ಕರ್ನಾಟಕ ಪ್ಲೇಯರ್ಸ್ ಮೇಲೆ ನಮ್ಮ RCB ಅವ್ರು ಆಡ್ಸಲ್ಲ, ತಗೊಂಬಂದ್ರು ಆಡ್ಸಲ್ಲ. ಮನೋಜ್ ಮಂಡಿಗೆ ಆಲ್ರೌಂಡರ್ ಇದ್ರು ಆಡ್ಸಲ್ಲ. ಪ್ಲೇ ಇದ್ರಲ್ಲೇ ಇಂಪ್ಯಾಕ್ಟ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಅದೇನದು ಸಬ್ಸ್ಟಿಟ್ಯೂಟ್ ಲಿಸ್ಟ್ ಕೊಡ್ತಾರೆ. ಆ ಲಿಸ್ಟ್ ಮನೋಜ್ ಮಂಡಿಗೆ ಹೆಸರೇ ಬರ್ತಾ ಇಲ್ಲ. ಆಲ್ರೌಂಡರ್ ತುಂಬಾ ಜನ ಆಲ್ರೌಂಡರ್ಸ್ ಇದ್ದಾರೆ. ಮನೋಜ್ ಮಂಡಿಗೆ ರಿಟೈನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಟ್ರಸ್ಟ್ ಇದೆ, ಬಟ್ ಆಡ್ಸಲ್ಲ. ಯಾಕೆ ಅದೇನ್ ಮಾಡ್ತಾ ಇಲ್ಲ? ನಾವು ಬೇರೆ ಕೋಚಿಂಗ್ ಸ್ಟಾಫ್ ಚೇಂಜಸ್ ಆಗೋಗಿದೆ. ನಮ್ಮ ಐಡಿಯಾ ನಮ್ದಿದೆ, ಬೇರೆ ನಾವು ಆಡ್ಸಲ್ಲ. ನಾವು ಹಿಂಗೆ ಇರ್ತೀವಿ. ನಾವು ಇನ್ನೊಂದು 4 ಮ್ಯಾಚ್ ಹೋದ್ರು ಹಿಂಗೆ ಇರ್ತೀವಿ, ಚೇಂಜಸ್ ಮಾಡೋದು. ಇವೆಲ್ಲ ಚೇಂಜಸ್ ಆಗ್ಬೇಕು ಅಂದ್ರೆ 100% ಮತ್ತೆ ಪ್ಲೇಯಿಂಗ್ 11 ಚೇಂಜ್ ಆಗ್ಬೇಕು. ಕ್ಯಾಪ್ಟನ್ಸಿ ಇಲ್ಲಿ ನಮ್ಗೆ ತೊಂದರೆನೇ ಇಲ್ಲ ಕ್ಯಾಪ್ಟನ್ಸಿ ಮಾಡೋದು. ಯಾಕೆಂದ್ರೆ ಲಾಸ್ಟ್ 2 years ಚೆನ್ನಾಗೇ ಮಾಡಿದ್ದಾರೆ. ಚೆನ್ನಾಗಿ ಮಾಡಿಲ್ಲ ಅಂತ ನಾವು ಹೇಳ್ತಿಲ್ಲ, ಬಟ್ ಪ್ಲೇಯಿಂಗ್ 11 ತುಂಬಾ ಚೇಂಜಸ್ ಆಗ್ಬೇಕು. ಇಂಡಿಯನ್ ಪೇಸರ್ಸ್ ಮೇಲೆ ಈ 24 ಗಂಟೆ ಫಾರಿನರ್ ಪೇಸರ್ಸ್ ಮೇಲೆ ಡಿಪೆಂಡ್ ಆಗಿರೋದಲ್ಲ. ಇಂಡಿಯನ್ ಪೇಸರ್ಸ್ಗೆ ಸ್ವಲ್ಪ ನಂಬಿಕೆ, ಟ್ರಸ್ಟ್ ಕೊಡಬೇಕು. ಅವ್ರ ಮೇಲೆ ಟ್ರಸ್ಟ್ ಇಡಬೇಕು, ನಂಬಿಕೆ ಇಡಬೇಕು, ಟ್ರಸ್ಟ್ ಇಡಬೇಕು. ಅವ್ರಿಗೆಲ್ಲ ಕಾನ್ಫಿಡೆನ್ಸ್ ತುಂಬಬೇಕು. 4 ಜನ ಪೇಸರ್ಸ್ ಇಂಡಿಯನ್ಸೇ ಆಡಿಸಿ ವಿಲ್ ಜಾಕ್ಸನ್ ಕರ್ಕೊಂಡ್ಬಂದು ಓಪನ್ ಮಾಡಿಸಿದ್ರೆ ಪ್ಲೇ ಬೋಲ್ಡ್ ಆಗಿ ಅಟ್ಲೀಸ್ಟ್ ಪವರ್ ಪ್ಲೇ ರನ್ ಬರ್ಬೋದು. ಯಾವ ತರ ಆಡ್ತಾರೆ ಅಂತ ಗೊತ್ತಿಲ್ಲ ವಿಲ್ ಜಾಕ್ಸ್, ಬಟ್ ಒಂದು ನಂಬಿಕೆ ಇದೆ ಚೆನ್ನಾಗಿ ಆಡ್ತಾರೆ ಅಂತ. ಅಟ್ಲೀಸ್ಟ್ ಫಾರ್ಮಲ್ ಇಲ್ದಿದ್ದು ಫ್ಯಾಪ್ ಡುಪ್ಲಿಸಿಸ್ ಫಾರ್ಮಲ್ ಇಲ್ದಿದ್ದಾಗ ವಿಲ್ ಜಾಕ್ಸನ್ ಕರ್ಕೊಂಡ್ ಬಂದ್ರೆ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಅನ್ಕೊಂತೀನಿ. ನನ್ನ ಪ್ರಕಾರ ಅಂತೂ ಕ್ಯಾಪ್ಟನ್ಸಿ 100% ಚೇಂಜ್ ಆಗ್ಲೇಬೇಕು. ಯಾಕಂದ್ರೆ ಫಾಫ್ ಆಸ್ ಎ ಬ್ಯಾಟರ್ ಆಗಿರ್ಬೋದು, ಆಸ್ ಎ ಕ್ಯಾಪ್ಟನ್ ಆಗಿರ್ಬೇಕು, ಏನು ಇಂಪ್ರೆಸ್ ಮಾಡ್ತಾ ಇಲ್ಲ. RCB ಟ್ರೋಲ್ ಮಾಡ್ಕೊಂಡ್ರು ಪರವಾಗಿಲ್ಲ, ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ. ಎಷ್ಟು ಪೂರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಗೊತ್ತಾ ಆಸ್ ಎ ಕ್ಯಾಪ್ಟನ್ ಆಗಂತೂ.
ಅಟ್ಲೀಸ್ಟ್ ಕ್ಯಾಪ್ಟನ್ಸಿ ಒಬ್ಬ ಕ್ಯಾಪ್ಟನ್ ಆಗಿ ಬೌಲರ್ ನ ಟ್ರಸ್ಟ್ ಮಾಡ್ಬೇಕು. ಬೌಲರ್ ನ ಟ್ರಸ್ಟೇ ಮಾಡ್ತಾರೆ, ಫಸ್ಟ್ ಅಲ್ಲೇ ಫಿಕ್ಸ್ ಆಗಿ ಹೋಗ್ತಾ ಇದಾರೆ. ನಮ್ಮವ್ರು ಹೊಡಿಯಲ್ಲ, ನಮ್ಮವ್ರು ಹೊಡ್ಸ್ಕೊಂತಾರೆ ಅಂತ. ಬ್ಯಾಟ್ಸ್ಮನ್ ಗಳು ಅಷ್ಟೇ, ಏನೋ ಅವರೇ ಲೋಕದಲ್ಲಿ ಇದ್ದಂಗೆ ಒಂಥರ ಆಡಿಸ್ತಾವ್ರೆ. ಫ್ರೀನೆಸ್ ಆಗಿ ಆಡ್ತಾನೆ ಇಲ್ಲ. ಮ್ಯಾಕ್ಸಿನೂ ಆಡ್ತಾ ಇಲ್ಲ, ವಿರಾಟ್ ಕೊಹ್ಲಿನೂ ಫ್ರೀ ಆಗಿ ಆಡ್ತಾ ಇಲ್ಲ, ಫ್ಯಾಫ್ ಡು ಪ್ಲೆಸಿಸ್ ಫ್ರೀ ಆಗಿ ಆಡ್ತಾ ಇಲ್ಲ. ಅವ್ರ ಆಟ ಅವ್ರು ಆಡ್ತಾನೆ ಇಲ್ಲ, ಏನೋ ಕಟ್ಕೊಂಡಿದ್ದಂಗೆ ಆಡ್ತಾ ಇದಾರೆ. ಯಾಕದು? ಕ್ಯಾಮರನ್ ಗ್ರೀನ್ 17 ಕೋಟಿ ತಗೊಂಬಂದು ವಾಪಸ್ ತಗೊಂಬಂದ್ರು ಮುಂಬೈಯಿಂದ. ಏನ್ ತಗೋಗ್ತಾನೆ ನಂಬರ್ 3 ಕಳಿಸ್ಬೇಕಾಯ್ತು. ಯಾಕೆ ಲಾಸ್ಟ್ ಅಲ್ಲಿ ಕಳಿಸ್ತೀರ ಅವನನ್ನ? ಇಲ್ಲ, ಒಂದ್ ಮ್ಯಾಚ್ ಸಕ್ಸಸ್ ಆಗಿರೋದು ಸಕ್ಸಸ್ ಆದಂಗ ಹಂಗೆ ಕಳಿಸ್ಬೇಕು. 33 ಹೊಡೆದಾನೆ ಮೊನ್ನೆ ಒಂದ್ ಮ್ಯಾಚ್. ಮತ್ತೆ ನಂಬರ್ 5 ನಂಬರ್ 3 ಕಳಿಸ್ಬೇಕಾಯ್ತು. ರಜತ್ ಪಡಿದಾರ ಆಡ್ತಾನೆ ಇಲ್ಲ ನೆಟ್ಟಿಗೆ. ಏನಕ್ಕೆ ಹಾಕೊಂಡಿದೀರ ಹಾಗಾದ್ರೆ ರಜತ್ ಪಡಿದಾರ ಆಡಲ್ಲ ಅಂದ್ರೆ ಅವ್ನು ಫಸ್ಟ್ ನಮ್ಮ ಒಂದು ಮ್ಯಾಚ್ ಅಲ್ಲಿ ನಂಬರ್ 3 ಕಳಿಸ್ತಾರೆ, ಇನ್ನೊಂದ್ ನಂಬರ್ 5 ಕಳಿಸ್ಬೇಕಾಯ್ತು. ಒಂದು ಪ್ಲೇಯಿಂಗ್ 11 ಫಿಕ್ಸ್ ಆಗಿರಿ ಫಸ್ಟ್. ಈ ತರದವ್ರು ಈ ತರ ಆಡ್ತಾರೆ, ಇದೇ ಇರ್ತೀವಿ ನಾವು, ಒಂದು ಕಾನ್ಫಿಡೆನ್ಸ್ ಕೊಡ್ತೀವಿ ಫಿಕ್ಸ್ ಆಗಿ. ಒಂದು ಮ್ಯಾಚ್ ಕ್ಯಾಮರನ್ ಗ್ರೀನ್ 1 ಡೌನ್ ಬರ್ತಾನೆ, ಇನ್ನೊಂದು ಮ್ಯಾಚ್ ನಂಬರ್ 5 ಬರ್ತಾನೆ. ಚೇಂಜಸ್ ಮಾಡ್ಬೇಕು. ಯಾವ ಮೂಮೆಂಟ್ ಅಲ್ಲಿ ಮಾಡ್ಬೇಕು, ವಿನ್ನಿಂಗ್ ಮೂಮೆಂಟ್ ಲೂಸಿಂಗ್ ಮೂಮೆಂಟ್ ನೋಡ್ಕೊಂಡ್ ಮಾಡ್ಬೇಕು. ಅದು ಬಿಟ್ಟು ಫ್ಲೋಟರ್ ಆಗಿ ಯೂಸ್ ಮಾಡ್ಕೊಳ್ಳಿ, ಬೇಡ ಅನ್ನಲ್ಲ. ಬಟ್ ಫ್ಲೋಟರ್ ಇಲ್ಲೇ ಇರೋ ಟೈಮಲ್ಲಿ ಕೂಡ ಹೆಂಗ್ ಸಿಕ್ಕ್ರಂಗ ಆಡಿಸ್ತಾ ಇದಾರೆ. ಅವನ ಏನೋ ಬೂಟಂತೆ, ಇವ್ ಯಾವ ಬೂಟುಗಳು ಏನ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಏನಿಲ್ಲ. ನಾವು RCB ಫ್ಯಾನ್ಸ್ ಹೊಡ್ಕೊಂಡು ಈ ಸಲ ಕಪ್ ನಮ್ದೆ, ನೆಕ್ಸ್ಟ್ ಸಲ ಕಪ್ ನಮ್ದೆ, ಮುಂದಿನ ಸಲ ಕಪ್ಪು ನಮ್ದೆ. ಸೊ ಪ್ರತಿ ಸತಿ ಚಿಪ್ ಇಟ್ಕೊಂಡಿರ್ಬೇಕು ಕಪ್ಪು ಅಂತ. ಸೊ ಇವೆಲ್ಲ ಒಂದ್ ನಿಮಿಷ ನಾನು ಹೇಳ್ತೀನಿ ನೋಡಿ. ನಾನು ಯಾಕೆ ವಿರಾಟ್ ಕೊಹ್ಲಿ ಬೇಕು ಅಂತ ಹೇಳ್ತಾನೆ, ವಿರಾಟ್ ಕೊಹ್ಲಿ ಏನ್ ದಬಾಕಿದ್ದಾರೆ ಅಂತ ನಾನೇನ್ ಹೇಳ್ತಾ ಇಲ್ಲ. ವಿರಾಟ್ ಕೊಹ್ಲಿ ಬಂದು ಅಟ್ಲೀಸ್ಟ್ ಅಗ್ರೆಸಿವ್ ಇಂಟೆಂಟ್ ತಗೊಂಡ್ಬರ್ತಾರೆ ಫೀಲ್ಡ್ ಅಲ್ಲಿ, ಆನ್ ಫೀಲ್ಡ್ ಅಲ್ಲಿ ಅಗ್ರೆಸಿವ್ ಇಂಟೆಂಟ್ ತಗೊಂಡ್ಬರ್ತಾರೆ. 160 ರನ್ಸ್ ಇದ್ರು ವಿರಾಟ್ ಕೊಹ್ಲಿ ಅಗ್ರೆಸಿವ್ ಇಂಟೆಂಟ್ ಇಂದ ಆಡಿಸ್ತಾರೆ. ಲಾಸ್ಟ್ ವರ್ಗೂ ಹೋಗ್ಲಿ ಮ್ಯಾಚಸ್, ಅವಾಗ ಸೋತ್ರ ಪರವಾಗಿಲ್ಲ. ಪವರ್ ಪ್ಲೇಲೆ ಅರ್ಧ ಮ್ಯಾಚ್ ಹೊಟ್ಟೋಗ್ತಾ ಇದೆ ನಮ್ದು. ವಿರಾಟ್ ಕೊಹ್ಲಿ ನೋಡಿದ್ರೆ ನಿಜವಾಗ್ಲೂ ಸಖತ್ ಬೇಜಾರಾಗುತ್ತೆ. ಪಾಪ ಅವನೊಬ್ನೇ ಓಡಾಡ್ದಂಗಿದೆ. 3-4 ಮ್ಯಾಚ್ ಬರೀ ಅವನೊಬ್ನೇ ಇದ್ ಮಾಡ್ದಂಗಿದೆ. ಆ ಫೀಲ್ಡ್ ಅಲ್ಲಿ ನೋಡ್ತಾ ಇದ್ರೆ ಸಖತ್ ಒಂದು ಡಿಪ್ರೆಷನ್ ಅಲ್ಲಿ ಇದ್ದಂಗಿದ್ದಾನೆ. ಎಷ್ಟು ಆಕ್ಟಿವ್ ಅಲ್ಲಿ ಇರ್ತಿದ್ದ ವಿರಾಟ್ ಕೊಹ್ಲಿ, ಫೀಲ್ಡ್ ಅಲ್ಲಿ ಬಂದ ತಕ್ಷಣ ಎಷ್ಟು ಆಕ್ಟಿವ್ ಅಲ್ಲಿ ಇರ್ತಿದ್ದ. ಆ ಆಕ್ಟಿವ್ನೆಸ್ ಹಾಳಾಗೋಗ್ಲಿ, ಅಷ್ಟು ಮ್ಯಾಚ್ ಸೋತೋಗ್ತಾ ಇದ್ರು, ಬೇರೆಯವ್ರಿಗೆ ಪೈನೇ ಇಲ್ಲ, ಏನಿಲ್ಲ. ಸುಮ್ನೆ ಇರ್ತಾರೆ, ಇದ್ ಮಾಡ್ತಾರೆ, ಏನೋ ಬರ್ತಾರೆ, ಆಡ್ತಾರೆ, ಸೋತೋಗ್ತಾರೆ, ಹೋಗ್ತಾರೆ. ಸೋಲ್ಲಿ ನನ್ ಬೇಡ ಅನ್ನಲ್ಲ, ಫೈಟ್ ಕೊಟ್ಬಿಟ್ಟು ಸೋಲ್ಬೇಕು. ಆ ಫೈಟೇ ಬರ್ತಾ ಇಲ್ವೇ RCBಲಿ? ಇನ್ನೇನಕ್ಕೆ ಎಲ್ಲ ಪ್ರತಿ ಮ್ಯಾಚ್ಗಳು ಬೇರೆ ಬೇರೆ ಟೀಮ್ಸ್ ನೋಡ್ಕೊಳ್ಳಿ, ಎಷ್ಟು ಸಖತ್ತಾಗಿ ಮಾಡ್ತಾ ಇದಾರೆ. ಇದು ಹೈದರಾಬಾದ್ ಮುಂಬೈ ಮೇಲೆ ಅಷ್ಟು ರನ್ ಹೊಡೆದ್ರು, ಬೇರೆ ಲಿಟ್ರಲಿ ಸುಮ್ಮನೆ ಮುಂಬೈ 5 ಟೈಮ್ ಚಾಂಪಿಯನ್ಸ್ ಆಗಿಲ್ಲ. ಮುಂಬೈ ಫೈಟ್ ಕೊಟ್ರು. ನಮ್ಮವ್ರಾಗಿದ್ರೆ ಒಂದ್ 20-25 ರನ್ ಇನ್ನ ಕಮ್ಮಿ ಹೊಡೆದ್ಬಿಟ್ಟು ಆರಾಮಾಗಿ 150-160 ಆಲ್ ಔಟ್ ಆಗ್ಬಿಟ್ಟು ಬಂದ್ಬಿಡ್ತಿದ್ರು ಅಷ್ಟೇ. ಇಲ್ಲ ನಮ್ ಭಯ ಅಷ್ಟ ಸ್ಕೋರ್ ನೋಡ್ಬಿಟ್ಮೇಲೆ ಪ್ಲೇ ಬೋಲ್ಡ್ ಫಸ್ಟ್ ತೆಗೆದಾಕ್ಬಿಡಿ. ನಾವು ನಾರ್ಮಲ್ ಆಗಿ ಆಡ್ತೀವಿ, ಗೆದ್ರೆ ಗೆಲ್ಬೋದು, ಇಲ್ಲ ಅಂದ್ರೆ ಬಿಡಿ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ. ವಿರಾಟ್ ಕೊಹ್ಲಿ ಯಾವ್ದೋ ಒಂದು ಇಂಟರ್ವ್ಯೂ ಏನಿಲ್ಲ, ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು. ಗೆದ್ರೆ ಗೆಲ್ತೀವಿ, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ. ಪ್ಲೇ ಬೋಲ್ಡ್ ಅದ್ರ ತೆಗೆದಾಕ್ಬಿಡಿ, ಗೆದ್ರೆ ಗೆಲ್ತೀವಿ, ಇಲ್ಲ ಅಂದ್ರೆ ಬೇಡ ಅಂತಾನೆ ಇಟ್ಕೊಳ್ಳಿ, ಹೋದ್ರಾಯ್ತು. ಸುಮ್ನೆ ಏನಕ್ಕೆ RCB ಬೆಂಗಳೂರು ಮಾನ ಮರ್ಯಾದೆ ಯಾಕೆ ಕಳಿತೀರಾ? ಬೇರೆ ಹೆಸರು ಇಟ್ಕೊಂಬಿಡಿ, ಬೆಂಗಳೂರು ಅಂತ ತೆಗೆದಾಕ್ಬಿಟ್ಟು. ಅವ್ರು ಯಾರೋ ಡೆಕ್ಕನ್ ಚಾರ್ಜರ್ಸ್ ಅಂತ ತೆಗೆದ್ಬಿಟ್ಟು ಸನ್ರೈಸರ್ಸ್ ಹೈದರಾಬಾದ್ ಇಟ್ಟಿದಾರಲ್ಲ, ನೀವು ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ತೆಗೆದ್ಬಿಟ್ಟು ಬೇರೆ ಇಟ್ಕೊಂಬಿಡಿ. ನಾವು ಸಪೋರ್ಟ್ ಮಾಡೋದೇ ಬೇಡ, ಸುಮ್ಮನೆ ಯಾಕೆ. ವಿರಾಟ್ ಕೊಹ್ಲಿ ಇರೋವರೆಗೂ ಬೆಂಗಳೂರು ಅಂತ ಹೇಳ್ಬಿಟ್ಟು ಯಾವ ಟೀಮ್ ಆ ಟೀಮ್ ನೋಡ್ಕೊಂತೀವಿ. ವಿರಾಟ್ ಕೊಹ್ಲಿ ಆದ್ಮೇಲೆ ನಾವು ಸುಮ್ಮನೆ ಹೋಗ್ತೀವಿ, ಸುಮ್ಮನೆ ಯಾಕೆ. IPL ನೋಡೋದೇ ಬಿಟ್ಬಿಡ್ತೀವಿ, IPL ನೋಡ್ಬಿಡ್ತೀವಿ, ಸುಮ್ಮನೆ ಏನಕ್ಕೆ. ಬೇರೆ ಟೀಮ್ಸ್ ಎಲ್ಲ ಅಷ್ಟೊಂದು ಸಕ್ಕತ್ತಾಗಿ ಆಡ್ತಾ ಇದ್ರೆ ಏನ್ ಆಡ್ತಾರಪ್ಪ. ಸೊ ಇವಾಗ ಬೇಜಾರಾಗಿ ಹೋಗುತ್ತೆ ನಿಜವಾಗ್ಲೂ. RCB ಫ್ಯಾನ್ಸ್ ಅಂತ ಹೇಳ್ಕೊಳಕ್ಕೆ ನಿಜವಾಗ್ಲು ಇಷ್ಟು ವರ್ಷ ಏನೂ ಆಗ್ತಿರ್ಲಿಲ್ಲ, ಯಾವ್ದೋ ಒಂದು ಓಪನ್ ಇರ್ತಾ ಇದ್ವಿ. ಈ ವರ್ಷ ಅಂತೂ ನಿಜವಾಗ್ಲು ಬೇಜಾರಾಗೋಗ್ತಾರೆ. ಅದ್ರ ಜೊತೆಗೆ ಅವನ್ ಯಾವ್ದೋ ಟೀಮ್ ಅದು ಹೈಯೆಸ್ಟ್ ರನ್ಸ್ ಬೀಟ್ ಮಾಡಿಬಿಟ್ಟಿದ್ಯಲ್ಲ, ಹೈದರಾಬಾದ್ ಬೀಟ್ ಮಾಡ್ತು, ಮತ್ತೆ ಇನ್ನೊಂದು ಯಾವ್ದು ಬೀಟ್ ಮಾಡಿಲ್ಲ, ಕಲ್ಕತ್ತಾ ಬೀಟ್ ಮಾಡ್ತು 2 ಸತಿ ಇದೇ ವರ್ಷ. 270, 264 ತುಂಬಾ ವರ್ಷ. 10 ವರ್ಷ ಇತ್ತು. 10 ವರ್ಷ ಇದ್ದಿದ್ದು ರೆಕಾರ್ಡ್ ಬ್ರೇಕ್ ಮಾಡ್ಬಿಟ್ರು. ಇನ್ನು ಸ್ವಲ್ಪ ಜನ ಇದ್ರೆ ಇನ್ನು ಎಬಿಡಿ ವಿಲಿಯರ್ಸ್, ವಿರಾಟ್ ಕೊಹ್ಲಿ ಆಡಿರೋ ಪಾರ್ಟ್ನರ್ಶಿಪ್ ಹೊಡೆದು ಬಿಡ್ತಾರೆ. ಇನ್ನೇನಿರುತ್ತೆ ನಮ್ಮ RCB ಇಷ್ಟು ವರ್ಷ ಕಪ್ ಗೆಲ್ಲಿಲ್ಲ ಅಂದ್ರೆ ನಮ್ದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಎಲ್ಲ ಒಂದ್ ಸ್ವಲ್ಪ ಇದಿರ್ತಿತ್ತು. ಅವೇ ಹೋದ್ಮೇಲೆ ಮತ್ತೆ ಇನ್ನೇನಕ್ಕೆ ಸಪೋರ್ಟ್ ಮಾಡ್ಬೇಕು ನಾವು? ಏನಕ್ಕೆ ಆಡ್ತಿದ್ದಾರೆ? ಸೊ ಏನು ಹೊಡೆಯಲ್ಲ, ಕರೆಕ್ಟಾಗಿ ಆಡಲ್ಲ, ಏನಿಲ್ಲ. ಲಿಟ್ರಲ್ ಹೇಳ್ತಾ ಇದೇ ಬೇಜಾರಾಗೋಗುತ್ತೆ. ಇದೇ ಫಾಫ್ ಡು ಪ್ಲೆಸಿಸ್ ಕ್ಯಾಪ್ಟನ್ಸಿ ಏನಾದ್ರು ಮುಂದುವರ್ರೆ ನಾನಿದ್ದೆ ಮುಂಬೈ ಮೇಲೆ ಗೆಲ್ಲಲ್ಲ. ಮುಂಬೈ ಅವ್ರು ಫಾರ್ಮ್ ಬಂದಿದ್ದಾರೆ, ಅವ್ರಿಗೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ ನಮ್ಮವ್ರನ್ನ. ಕ್ಯಾಪ್ಟನ್ಸಿ ನನಗೆ ಚೇಂಜ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಫ್ಯಾಫ್ ಡು ಪ್ಲೆಸಿಸೇ ಮಾಡಿ. ಬಟ್ ಪ್ಲೇಯಿಂಗ್ 11 ಸೆಟಲ್ಡ್ ಆಗಿ ಆಡುವಂತ ಪ್ಲೇಯರ್ಸ್ ಬೇಕು. ನಾನು ಮ್ಯಾಕ್ಸಿ ಆಡದಿದ್ದಕ್ಕೆ ನಂಗೆ ಬೇಜಾರಿಲ್ಲ,
ಫ್ಯಾಫ್ ಆಡ್ದಿದ್ದಕ್ಕೆ ಬೇಜಾರಿಲ್ಲ, ಬಟ್ ಅವ್ರು ಯಾವ ತರ ಆಡ್ತಾ ಇದಾರೆ ಅನ್ನೋದು ಮಾತ್ರ ಬೇಜಾರು. ಪ್ರತಿ ಸತಿ ಅದಕ್ಕೆ ಔಟ್ ಆದ್ರೆ ಯಾರಿಗಾದ್ರೂ ಬೇಜಾರೇ ಆಗುತ್ತೆ. ಮ್ಯಾಕ್ಸ್ವೆಲ್ ಅದೇ ಬಾಲ್ಗೆ ಔಟ್ ಆದ್ರೆ ಬೇಜಾರಾಗುತ್ತೆ. ಫ್ಯಾಫ್ ಡುಪ್ಲಿಸಿಸ್ ಅವ್ನ್ ಬೇರೆ ಮಿಡಿಲ್ ಓವರ್ಸ್ ಅಲ್ಲಿ ಬಿಟ್ಬಿಡಿ, ಪವರ್ ಪ್ಲೇ ಎಷ್ಟು ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಾ ಇದ್ರು. ಈ ಸತಿ ಆಡ್ತಿದಾರ ಅದೇ ಅಟ್ಯಾಕಿಂಗ್ ಕ್ರಿಕೆಟ್? ಅಲ್ಲ, ರನ್ ಬರಕ್ಕೆ ಎದುರ್ತಾ ಇದ್ದಾನೆ ಮೊನ್ನೆ ರನ್ ಔಟ್ ಆಗಿದ್ದಕ್ಕೆ. ಏನ್ ಕಥೆನೋಪ್ಪ ಅದೇನೋ. ಮ್ಯಾನೇಜ್ಮೆಂಟ್ ಏನ್ ಇನ್ಸ್ಪಿರೇಷನ್ ಕೊಡ್ತಾ ಇದಾರೆ, ಏನ್ ಹೇಳ್ತಾ ಇದಾರೆ ಇವ್ರಿಗೆ ಮ್ಯಾನೇಜ್ಮೆಂಟ್ ಅವರು? ಇಲ್ಲ ಅದೇನಪ್ಪ, ಇಂಡಿಯನ್ ಕೋಚಸ್ ನಮ್ಮ RCB ಅವ್ರು ತಗೊಳಲ್ಲ, ಇಲ್ಲ ಇಂಡಿಯನ್ ಬ್ಯಾಟಿಂಗ್ ಕೋಚ್ ಬೌಲಿಂಗ್ ಕೋಚ್ ತಗೊಳಲ್ಲ, ಇಂಡಿಯನ್ಸ್ ಇರಲ್ಲ, ಫಾರಿನರ್ ಕರ್ಕೊಂಡ್ ಬರ್ತಾರೆ, ಎಲ್ಲೋ ಆಡಿರ್ತಾರೆ ಅವರು, ಎಲ್ಲೋ ನೋಡಿರ್ತಾರೆ. ಇಂಡಿಯನ್ ಏನ್ ಗೊತ್ತಾಗುತ್ತೆ, ಇಂಡಿಯನ್ ನೇಚರ್ ಏನ್ ಗೊತ್ತಾಗುತ್ತೆ, ಕ್ರಿಕೆಟಿಂಗ್ ನೇಚರ್ ಏನ್ ಗೊತ್ತಾಗುತ್ತೆ, ಕ್ರಿಕೆಟ್ ಯಾವ ತರ ಇದೆ ಅಂತ ಏನ್ ಗೊತ್ತಾಗುತ್ತೆ? ಅದೇನಪ್ಪ, ಅದೇನ್ ಕಥೆನೋ RCB. ಸೊ ನನ್ ಪ್ರಕಾರ ನೆಕ್ಸ್ಟ್ ಇಯರ್ ಮತ್ತೆ ಎಲ್ಲರನ್ನು ಬಿಟ್ಬಿಡಿ, ಅದೇ ಮ್ಯಾಕ್ಸ್ವೆಲ್ ನುಣ್ಣಗ್ ರುಬ್ತಾನೆ ಬೇರೆ ಇದ್ರಲ್ಲಿ. ಫ್ಯಾಫ್ ಇನ್ CSK ಇಲ್ಲ ಮುಂಬೈಗೆ ಹೋಗ್ಬಿಟ್ಟು ಚೆನ್ನಾಗಿ ರುಬ್ತಾನೆ, ರುಬ್ಸ್ಕೊಳ್ಳಿ ಸರಿ ಹೋಗುತ್ತೆ. ಇಲ್ಲ ಸಿರಾಜ್ನ ಬಿಟ್ಬಿಡಿ, ಚೆನ್ನಾಗಿ ವಿಕೆಟ್ ಇನ್ನೊಂದ್ ಸ್ವಲ್ಪ ಸಕ್ಕತ್ತಾಗೆ ಅವ್ನ್ ಕಲ್ತ್ಕೊಂಡು ಇನ್ನೂ ಚೆನ್ನಾಗಿ ಮಾಡ್ತಾನೆ, ಸರಿ ಹೋಗುತ್ತೆ. ಚಹಲ್ ಬಿಟ್ರು, ಕ್ರಿಸ್ ಗೇಲ್ ಅವಮಾನ ಮಾಡ್ಬಿಟ್ಬಿಟ್ರು ಲಾಸ್ಟ್ ಮೂಮೆಂಟ್ ಅಲ್ಲಿ. ಇದ್ದಿದ್ರೆ ಕೂಡ್ಸಿದ್ರು ಪರವಾಗಿಲ್ಲ ನಮ್ಮ RCB ತಗೊಂಡು ಇಷ್ಟು ವರ್ಷ ಸಕ್ಕದಾಗಿ ಪರ್ಫಾರ್ಮೆನ್ಸ್ ಮಾಡಿ ಮತ್ತೆ ಯಾವ್ದೋ ಬೇರೆ ಟೀಮ್ ಬಿಟ್ಬಿಡ್ತಾರೆ. ಏನ್ ಹೇಳ್ಬೇಕು ನಮ್ಮ RCB ನ? AB de Villiers ಇದ್ದಿದ್ರೆ ಅವನನ್ನು ಬಿಟ್ಬಿಡವ್ರೆ ನಾವು ಮೋಸ್ಟ್ಲಿ. ಅದಂತೂ ನಿಜ. ನೆಟ್ಗೆ ಆಡೋರ್ನ ಇಟ್ಕೊಳ್ಳಲ್ಲ, ಫಸ್ಟ್ ಆಫ್ ಆಲ್ ಟ್ರಸ್ಟೇ ಕೊಡಲ್ಲ. ಇನ್ನೇನ್ ಗೆಲ್ತಾರೆ? ಶಿವಮ್ ದುಬೆ ನೋಡಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾನೆ, ಮೊಯ್ನಲ್ಲಿ ನೋಡಿ ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾನೆ. ಏನಪ್ಪ, ಏನ್ ಕಥೆನೋ ಏನಿಲ್ಲ. ಕ್ವಿಂಟನ್ ಡಿಕಾಕೋ, KL ರಾಹುಲ್, ಎಂತೆಂತ ಪ್ಲೇಯರ್ಸು, ಸ್ಟೋನಿಸು ಹೆಂಗ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದಾರೆ. RCB ಮಾತ್ರ ಏನ್ ಪರ್ಫಾರ್ಮೆನ್ಸ್ ಮಾಡಲ್ಲ. ಅದು ಗ್ರೌಂಡ್ ಮಾತ್ರ ನಮ್ದು ಚಿಕ್ಕ ಗ್ರೌಂಡ್, ಆರಾಮಾಗಿ ಬೇರೆಯವರೆಲ್ಲ ಕ್ಲಿಯರ್ ಮಾಡ್ತಾರೆ, ನಮ್ಮವ್ರು ಮಾತ್ರ ಕ್ಲಿಯರ್ ಮಾಡೋಕ್ಕಾಗಲ್ಲ. ಅದೇ ಹೇಳ್ತಾ ಇದ್ನಲ್ಲ, ಈ ಸತಿ ಬೇಜಾರಾಗ್ತಾ ಇರೋದೇ ಯಾವಾಗ ಏನಾಗ್ತಾ ಇತ್ತಂದ್ರೆ, ನಾವು 180 ಬೇಕಾದ್ರೆ ಚೇಸ್ ಮಾಡ್ತಾ ಇದ್ವಿ, 200 ರನ್ ನೋಡಿದ್ರು ಓಡಿಸ್ಕೊಂಡ್ಬಿಡ್ತಾ ಇದ್ವಿ. ಅದು ಓಕೆ, ಅದು ಅಗ್ರಿ ಮಾಡ, ನಮ್ದು ಬೌಲಿಂಗ್ ಇಲ್ಲ, ನಾನು ಅಗ್ರಿ ಮಾಡ್ತೀನಿ. ಬಟ್ ಇವಾಗ 180 ಹೊಡಿಯೋಕ್ಕೂ ಹೋಗ್ತಾ ಇಲ್ಲ, 180 ಓಡಿಸ್ಕೊಳ್ಳೋಕ್ಕೂ ಇದಿಲ್ಲ ಅಂದ್ರೆ, ಡಿಫೆಂಡ್ ಮಾಡ್ಕೊಳ್ಳೋಕ್ಕೂ ಹೋಗ್ತಾ ಇಲ್ಲ ಅಂದ್ರೆ ಇನ್ನೇನ್ ಹೇಳ್ಬೇಕು? ವಿರಾಟ್ ಕೊಹ್ಲಿ ಬಿಟ್ರೆ ಇನ್ಯಾಕ್ಸ್ ನಾಳೆ ನೆಕ್ಸ್ಟ್ ಮ್ಯಾಚ್ ಇಂದ ವಿರಾಟ್ ಕೊಹ್ಲಿ ಒಬ್ಬನೇ ಆಡ್ಲಿ ಬಿಡು, ಬ್ಯಾಟಿಂಗ್ ಅವನೇ ಮಾಡಲಿ, ಬೌಲಿಂಗ್ ಅವನೇ ಮಾಡಲಿ, ಫೀಲ್ಡಿಂಗ್ ಅವನೇ ಮಾಡ್ಕೊಳ್ಳಿ. ಸುಮ್ಮನೆ 10 ಜನ ಆರಾಮಾಗಿ ಡ್ರಿಂಕ್ಸ್ ಕುಡ್ಕೊಂಡು ಕೂತ್ಕೊಳ್ಳೋಕೆ ಹೇಳಿ. ಏನ್ ಆಡ್ತಾರ ಏನು? ಸೊ ಇವೆಲ್ಲ ಹೇಳ್ತಾ ಇದ್ದಲ್ಲ, 100% ಫಾಫ್ ಕತೆ ಆಗೋಗಿದೆ. ಫಾಫ್ ಇಂಪ್ರೆಸ್ ಮಾಡ್ತಾ ಇಲ್ಲ, ಕ್ಯಾಪ್ಟನ್ಸಿ ಚೇಂಜ್ ಆಗ್ಲೇಬೇಕು. ಇಲ್ಲ ಇನ್ನ ಮಿಡ್ ಸೀಸನ್ ಇನ್ಯಾರಪ್ಪ ಮಾಡ್ತಾರೆ ಕ್ಯಾಪ್ಟನ್ಸಿ? ವಿರಾಟ್ ಕೊಹ್ಲಿ ಹೇಳ್ಬಿಟ್ಟಿದಾರೆ ಆಲ್ರೆಡಿ, ನಾನು ಆಲ್ರೆಡಿ ಆ ಸ್ಟೇಜ್ ಬಿಟ್ಬಿಟ್ಟು ಬಂದ್ಬಿಟ್ಟಿದೀನಿ, ಕನ್ವಿನ್ಸ್ ಮಾಡ್ಲಿ, ನನಗೆ ಸಂಬಂಧ ಇಲ್ಲ ಅಂತ ನಾನು ಕನ್ವಿನ್ಸ್ ಮಾಡ್ಲಿ. ಇನ್ನ ಒಂದು ಕ್ಯಾಪ್ಟನ್ಸಿ ಆಪ್ಷನ್ ಇರೋದು ಎರಡೇ ಎರಡು, ಒಂದು ಮ್ಯಾಕ್ಸ್ವೆಲ್, ಇನ್ನೊಂದು ದಿನೇಶ್ ಕಾರ್ತಿಕ್ ಏಜ್ ಆಗೋಗಿದೆ. ಮತ್ತೆ ಇನ್ನೇನಪ್ಪ ಅಂದ್ರೆ ಅವ್ರು ಫುಲ್ ಇಂಪ್ಯಾಕ್ಟ್ ಪ್ಲೇಯರ್ ಆಡ್ತಾ ಇದಾರೆ. ಏನೋ ಮೊನ್ನೆ ಅನುಜ್ ರಾವತ್ಗೆ ನಿಗಲ್ ಆಗೋ ರೀಸನ್ ಇಂದ ಕೀಪಿಂಗ್ ಮಾಡಿದ್ದಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಡೋರು ಹಿಂಗೆ ಪ್ಲೇಯಿಂಗ್ ಯಂಗ್ಸ್ಟರ್ಸ್ ಯಾರಾದ್ರೂ ಇದಾರಾ ಇಂಡಿಯನ್ ಟೀಮ್ ಆಡಿರೋರು? ಇಲ್ಲ ರಂಜಿಲ್ಲೋ ಇಲ್ಲ ಬೇರೆ ಯಾವ್ದಾದ್ರು ಡೊಮೆಸ್ಟಿಕ್ ಅಲ್ಲಿ ಕ್ಯಾಪ್ಟನ್ಸಿ ಮಾಡಿರೋರು ಇದಾರ? ಇಲ್ಲ, ಅವರು ಇಲ್ಲ. ಅವ್ನು ಅನುಜ್ ರಾವತ್ ಅಂತ ಟ್ರಸ್ಟ್ ಇಟ್ಕೊಂಡು ಯಾರನ್ನ ಒಳ್ಳೊಳ್ಳೆ ಪ್ಲೇಯರ್ಸ್ ಬಿಟ್ಟು ಇವನನ್ನು ತಗೊಂಬಂದ್ರು. ಫ್ಯಾಫ್ ಟ್ರೈ ಮಾಡ್ತಿರೋ ಡೇವಿಡ್ ವಾರ್ನರ್ ತಗೊಂಡ್ಬಂದಿದ್ರೆ ಒಳ್ಳೆ ಗನ್ ಕ್ಯಾಪ್ಟನ್, ಒಳ್ಳೆ ಗನ್ ಫೀಲ್ಡರ್, ಒಳ್ಳೆ ಗನ್ ಬ್ಯಾಟರ್, ಬ್ಯಾಟರ್ ಇರ್ತಿದ್ದ. ಅದು ಇಲ್ಲ, ಫ್ಯಾಫ್ ತಗೊಂಡ್ಬಂದ್ರು. ಓಕೆ ನಮ್ಗೆ ಬೇಜಾರಿಲ್ಲ, ಬಟ್ ಈ ವರ್ಷ ಆಡ್ಬೇಕಲ್ಲ. ಲಾಸ್ಟ್ 2 ಸೀಸನ್ಸ್ ಇಂದ ಆಸ್ ಎ ಕ್ಯಾಪ್ಟನ್ ಆಗಿರ್ಬೋದು, ಆಸ್ ಎ ಬ್ಯಾಟರ್ ಆಗಿರ್ಬೋದು, ನಾನು ಏನು ಹಿಂಗ್ ಮಾಡ್ತಾ ಇಲ್ಲ. ಬಟ್ ಈ ಸಲ ಅಂತೂ ಏನು ಇಂಪ್ರೆಸ್ ಮಾಡ್ತಾ ಇಲ್ಲ. 100% ಹೇಳ್ತಾ ಇದ್ದಲ್ಲ, ವಿನ್ನಿಂಗ್ ಮೂಮೆಂಟ್ ಹೋಗ್ಬೇಕು ಅಂದ್ರೆ ನೀವು ಕೊಹ್ಲಿ ಹತ್ರ ಮಾತಾಡಿ, ಇದು ನಿನ್ ಟೀಮು, ನೀನ್ ಅವಾಗ ಏನು ಕ್ಯಾಪ್ಟನ್ಸಿ ಬಿಟ್ಟಂದ್ರೆ ನೀನ್ ಅವಾಗ 3 ಫಾರ್ಮೆಟ್ ಲೀಡ್ ಮಾಡ್ತಾ ಇದ್ದೆ. ಇಂಡಿಯಾನ ಒನ್ ಡೇ, ಟೆಸ್ಟ್, T20 ಎಲ್ಲದಲ್ಲೂ ಲೀಡ್ ಮಾಡ್ತಾ ಇದ್ದೆ. ಅವಾಗ RCB ಲೀಡ್ ಮಾಡ್ತಾ ಇದ್ದೆ. ನಿಂಗೆ ವರ್ಕ್ ಲೋಡ್ ಮ್ಯಾನೇಜ್ಮೆಂಟ್ ಗೊತ್ತಿರೋ ಕ್ರಿಕೆಟರ್ ಒಬ್ರು ಹೇಳಿದ್ದಾರೆ, ಸೌತ್ ಆಫ್ರಿಕಾ ಕಪ್ ಗೆಲ್ಲೋದು, RCB ಕಪ್ ಗೆಲ್ಲೋದು ಎರಡು ಒಂದೇ ಅನಿಸ್ತಾ ಇದೆ. ಇವಾಗ ಇದು ನೋಡ್ತಿದ್ರೆ ಸೌತ್ ಆಫ್ರಿಕಾ ಕ್ಯಾಪ್ಟನ್ ಬಂದ್ ಮಾಡ್ತಾ ಇದಾರೆ, ಸೇಮ್ ಅದೇ ಅನಿಸ್ತಾ ಇದೆ. ಸೌತ್ ಆಫ್ರಿಕಾ 450 ರನ್ ನೋಡಿದ್ರು ಈ ವರ್ಲ್ಡ್ ಕಪ್ ಅಲ್ಲೇ, ನಮ್ಮವರೇ ನೋಡಿ ಹೊಡಿತಾರ. ಅದು ಹೊಡಿತಾ ಇಲ್ವಲ್ಲ, ಪ್ರತಿ ವರ್ಷ ಹೊಡಿತಿದ್ರಲ್ಲ, ಅದೇ ತರ ಪ್ಲೇ ಬೋಲ್ಡ್ ಆಗಿ ಆಡ್ತಿದ್ರಲ್ಲ. ಈ ಸತಿ ಬೋಲ್ಡ್ನೆಸ್ ಹೊಟ್ಟೋಗಿದೆ, ಬಾಲ್ಡ್ನೆಸ್ ಬಂದ್ಬಿಟ್ಟಿದೆ. ಯಾರು ಅಬಾರ್ಟ್ ಬಂದಂಗೆ ಬಾಲ್ಡ್ನೆಸ್ ಬಂದ್ಬಿಟ್ಟಿದೆ ಅಷ್ಟೇ. ಸೊ ಒಂದೇ ಒಂದು ವಿನ್ನಿಂಗ್ ಮೂಮೆಂಟ್ ಬರ್ಬೇಕು ಅಂದ್ರೆ ವಿರಾಟ್ ಕೊಹ್ಲಿ ಕನ್ವಿನ್ಸ್ ಮಾಡಿ, ಇದು ನಿನ್ ಟೀಮು, ನೀನ್ ಲೀಡ್ ಮಾಡ್ರೇನೆ ಆಗುತ್ತೆ, ನೀನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಮ್ಯಾನೇಜ್ಮೆಂಟ್, ಕೋಚ್ ಎಲ್ಲ ಬಂದು ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಏನ್ ವಿರಾಟ್ ಕೊಹ್ಲಿ ರಿಕ್ವೆಸ್ಟ್ ಮಾಡ್ಕೊಳಕ್ಕಾಗಲ್ಲ? ಅವರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆಗುತ್ತೆ, ಬಟ್ ಒಪ್ಕೊಳ್ಳೋದು ವಿರಾಟ್ ಕೊಹ್ಲಿ RCB ಒಪ್ಪಲ್ಲ ಅನ್ಸುತ್ತೆ ನನಗೆ. ನನ್ನ ಪ್ರಕಾರ 90% ಒಪ್ಪಲ್ಲ. ಇನ್ನೇನ್ ಕ್ರೂಷಿಯಲ್ ಸಿಚುವೇಶನ್, ಇನ್ನೇನ್ ಫ್ಯಾಫ್ಗೆ ಇಂಜುರಿ ಆಗೋಗಿದೆ, ಇಂಜುರಿ ಆಗುತ್ತೆ ಬಿಡೋದು ಗೊತ್ತಿಲ್ಲ, ಬಟ್ ಇಂಜುರಿ ಆಗೋದನ್ನ ತೋರಿಸಿದ್ರೆ
ಏನಾದ್ರೂ ಇನ್ಯಾರು ಇಲ್ಲದೆ ಇದ್ದ ಅಲ್ಲ. ಪಕ್ಷದಲ್ಲಿ ಒಪ್ಕೊಳ್ಳೇಬೇಕಾಗುತ್ತೆ ಅಷ್ಟೇ. ಅಲ್ಲ ನನಗೆ ಫಸ್ಟ್ ನಾವ್ ಹಿಂಗ್ ಮಾತಾಡ್ಕೊಂತ ಇದೀವಲ್ಲ, ನಮ್ಮ ಮ್ಯಾನೇಜ್ಮೆಂಟ್ ಅವೇನು ಇರಲ್ಲ. ಹೋಗು ಆಳು ಅದ್ರಾಗ್ಲಿ ಮತ್ತೆ ಫಾಫೆ ಕ್ಯಾಪ್ಟನ್ ಆಗ್ತಾರೆ, ಮತ್ತೆ ಅದೇ ಪ್ಲೇಯಿಂಗ್ ಕ್ಯಾಪ್ಟನ್ ಆಗೋದ್ ತೊಂದ್ರೆ ಇಲ್ಲಪ್ಪ, ಮ್ಯಾಚ್ ಅಟ್ಲೀಸ್ಟ್ ಸೋತೋಗ್ಲಿ. ಅದ್ ಸೋತೋಗ್ ಫೈಟ್ ಕೊಟ್ಟು ಸೋತೋಗ್ತಾ ಇಲ್ವೇ, ನೆಟ್ ಕ್ಯಾಪ್ಟನ್ಸಿ ಯೂಸ್ ಮಾಡ್ತಾ ಇಲ್ವೇ ಪ್ಲೇಯರ್ಸ್ ನ, ಇರೋ ಮೆಟೀರಿಯಲ್ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಅಲ್ವಾ. ಅಲ್ಲ ಅದೇ ಹೇಳ್ತೇನೆ ನಾನು, ಏನು ಮಾಡಲ್ಲ, ನಿಜ ಹೇಳ್ತಾ ಇದ್ದೀನಿ ನೋಡಿ, ಏನು ಮಾಡಲ್ಲ. ಅದೇ ಪ್ಲೇಯಿಂಗ್ 11 ಇರುತ್ತೆ ನೋಡಿ. ಹಿಮಾಂಶು ಶರ್ಮಾ ಬದಲು ಯಾರಾದ್ರೂ ಮೇ ಬಿ ವಾಂಕೆಡ್ ಅಲ್ಲ, ಸ್ಪಿನ್ನರ್ಸ್ ಬೇಡ ಅಂತ ಹೇಳ್ಬಿಟ್ಟು ಒಬ್ಬ ಫಾಸ್ಟ್ ಬಾಲರ್ ಕರ್ಕೊಂಡ್ ಬರ್ತಾರೆ. ಅದು ಬಿಟ್ರೆ ನಮ್ ವೈಶಾಖ್ ಮಾಡಿಸ್ತಾರ ಇಲ್ಲ, ಚೆನ್ನಾಗ್ ಮಾಡೋರ್ನೆಲ್ಲ ಕಳಿಸ್ತಾರೆ. ಚೆನ್ನಾಗ್ ಮಾಡೋರು ಬೇಕಾದ ನಮ್ಗೆ ಅದೇನದು ಲೋಮ್ರೋನ್ ಪ್ಲೇಯಿಂಗ್ 11 ಅಲ್ಲಿ ಆಡಿಸ್ತಾರ. ಇಲ್ಲ, ಅದು ಆಡ್ಸಲ್ಲ. ಮತ್ತೆ ಅದೇ ಇಂಪ್ಯಾಕ್ಟ್ ಪ್ಲೇಯರ್ಸ್ ಸೇಮ್ ಪ್ಲೇಯಿಂಗ್ 11 ಇರುತ್ತೆ. ಓಪನರ್ ಫಾಫ್ ಕೊಹ್ಲಿನೇ ಬರ್ತಾರೆ, ಒನ್ ಡೌನ್. ಅವಾಗ ಆಂಡ್ರೆ ಫ್ಲವರ್ಗೆ ಮೂಡ್ ಯಾರಿದ್ರೆ ಪಡಿದಾರ್ ಯು ಗೋ ಅಂದ್ರೆ ಪಡಿದಾರ್ ಬರ್ತಾರೆ, ಕ್ಯಾಮ್ರನ್ಗೆ ಯು ಗೋ ಅಂದ್ರೆ ಕ್ಯಾಮ್ರನ್ ಬರ್ತಾರೆ. ಇವಾಗ 11 ಓವರ್ ಒಳಗಡೆ ಏನಾದ್ರು ವಿಕೆಟ್ ಬಿತ್ತ ಅನ್ಕೊಳ್ಳಿ, ಅವಾಗ ಕ್ಯಾಮ್ರನ್ ಗ್ರೀನ್ ಕಳಿಸ್ರೆ 7-8 ಓವರ್ ವಿಕೆಟ್ ಬಿದ್ರೆ ಅವಾಗ ಕ್ಯಾಮ್ರನ್ ಗ್ರೀನ್ ಕಳಿಸ್ತಾರೆ. ಯಾವಕ್ಕೆ ಇನ್ನ ಬ್ಯಾಟಿಂಗ್ ಮಿಡಲ್ ಲಾಸ್ಟ್ ಅಲ್ಲಿ ಹೋಗಿ, ಯಾಕಂದ್ರೆ ಕ್ಯಾಮ್ರನ್ ಗ್ರೀನ್ ಯಾವ ಟೈಮಲ್ಲಿ ಆದ್ರೂ ಬಂದು ಹಿಟ್ಟಿಂಗ್ ಮಾಡ್ತಾರೆ. ಮತ್ತೆ ರಜತ್ ಪಟ್ಟಿದಾರ್ ನೀನ್ 15 ಓವರ್ ಕಳ್ಸಿ ಓಡಿ ಅಂತ. ಫಸ್ಟ್ ಆಫ್ ಆಲ್ ರಜತ್ ಪಟ್ಟಿದಾರ್ ಮೇಲೆ ನನ್ಗೆ ನಂಬಿಕೆನೇ ಇಲ್ಲ. ಫಸ್ಟ್ ಆಫ್ ಆಲ್ ಫಸ್ಟ್ ಇಂದ ಯಾವ್ದೋ ಒಂದ್ 2 ಮ್ಯಾಚ್ ಆದ ತಕ್ಷಣ ಅವನೇನ್ ಸ್ಟಾರ್ ಅಲ್ಲ. ಪ್ರೂವ್ ಮಾಡ್ಕೊಳ್ಳೋದು ಇನ್ನ ತುಂಬಾ ಇದೆ. ಎಷ್ಟೋ ಜನ ಎಷ್ಟೋ ಮ್ಯಾಚಸ್ ಆದ್ಮೇಲೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಇವನಿನ್ನ ಎಲ್ಲಿ 100% ಪ್ರೂವ್ ಮಾಡ್ಕೊಂಡಿದ್ದಾರೆ, 150% ಪ್ರೂವ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೊ ಇವ್ರ ಬದಲಾಗಿ ಆರಾಮಾಗಿ ಒನ್ ಡೌನ್ ಲೋಮ್ರೋನ್ ಆಡ್ಸೋದೇ ಒಳ್ಳೇದು. ಇಲ್ಲ ಸುಯೇಶ್ ಪ್ರಭುದೇಸಾಯಿ ಬಂದು ತಗೊಂಬಂದು ಆಡಿಸಿ, ಇಲ್ಲಾಂದ್ರೆ ಒನ್ ಡೌನ್ ಮ್ಯಾಕ್ಸಿನೇ ಆಡ್ಲಿ ಬಿಡಿ, ನಂಬರ್ 4 ಯಾರನ್ನಾದ್ರು ಆಡಿಸಿ. ಅಟ್ಲೀಸ್ಟ್ ಸೋಲ್ತಾ ಇದೆಯಲ್ಲ, ಏನಾದ್ರು ಚೇಂಜಸ್ ಮಾಡೋಣ. ಏನಿಲ್ಲ, ಅದನ್ನೇ ಆಡ್ಸೋದು, ಮತ್ತೆ ಅದನ್ನೇ ರೂಪಿಸ್ಕೊಳ್ಳೋದು. ಮತ್ತೆ ನೆಕ್ಸ್ಟ್ ಮ್ಯಾಚ್ ಅದೇ ಆಗೋದು. ಏನು ಕ್ಯಾಪ್ ಇಟ್ಕೊಂಡು ಹಿಂಗ್ ನಿಂತ್ಕೊಂಡಿರ್ತಾನೆ, ನೋಡ್ಕೊಂಡಿರೋದು, ಕ್ಯಾಮರಾಮನ್ ನೋಡಿಸ್ತಾರಲ್ಲ. ಮತ್ತೆ ವಿರಾಟ್ ಕೊಹ್ಲಿ ಇನ್ನೊಂದು ನೆಕ್ಸ್ಟ್ ಮ್ಯಾಚ್ ಅದೇ ಇನ್ನೊಂದು 70-80 ನೋಡಿತಾನೆ, ನಮ್ಮ ಬೌಲರ್ ಓಡಿಸ್ಕೊಂತಾನೆ. ಇಲ್ಲ ವಿರಾಟ್ ಕೊಹ್ಲಿ ಏನಾದ್ರು ಅಪ್ಪಿ ತಪ್ಪಿ ಬೇಗ ಔಟ್ ಆಗೋಯ್ತು ಅನ್ಕೊಳ್ಳಿ, ಅದು ಔಟ್ ಆಗುತ್ತೆ. ಅದ್ಯಾವ್ದೋ ಸೆಕೆಂಡ್ ಮ್ಯಾಚ್ ಏನಾಗೋಯ್ತಲ್ಲ. ನಾನು ಲಕ್ನೋ ಮತ್ತೆ RCB ಮ್ಯಾಚ್ ಸ್ಟೇಡಿಯಂ ಅಲ್ಲಿ ಇದ್ದೆ. ವಿರಾಟ್ ಕೊಹ್ಲಿ ಔಟ್ ಆಗಿದ್ದಕ್ಕೆ ಜಸ್ಟ್ ಎಲ್ಲರೂ ಹಿಂಗ್ ಪಕ್ಕದಲ್ಲಿ ಇರೋರು ಆಗೋಯ್ತು, ಹೋಯ್ತು. ವಿರಾಟ್ ಕೊಹ್ಲಿ ಇದ್ರೇನೆ ಗೆಲ್ಲೋದು ಕಷ್ಟ. ಇನ್ನು ಔಟ್ ಆಗಿದಾನ, ಆಗೋಯ್ತು ಅಂದ ತಕ್ಷಣನೇ ಪಾಪ್ ರನ್ ಔಟ್ ಆದ್ರು. ಮತ್ತೆ ಸೇಮ್ ಪಟ ಅಂತ ವಿಕೆಟ್ಗಳು ಬಿದ್ದೋಯ್ತು. ನನ್ಗೆ ಅದೊಂದು ಗೊತ್ತಾಗ್ತಲ್ಲ, ಮಯಾಂಕ್ ಯಾದವ್ ಆ ರೇಂಜ್ ಬೌಲಿಂಗ್ ಮಾಡ್ತಾ ಇದಾರೆ. ಬಾಲು ನಂಗೆ ಬೇರೆ ಇಂಡಿಯನ್ ಪ್ಲೇಯರ್ಸ್, ನಂಗೆ ರಜತ್ ಪಡಿದಾರು, ಮಣಿಪಾಲ್ ಲೋಮ್ನವ್ರ ಬಗ್ಗೆ ನಾನು ಏನೂ ಮಾತಾಡ್ತಲ್ಲ. ಕ್ಯಾಮ್ರನ್ ಗ್ರೀನ್ 17 ಕೋಟಿ, ಓಕೆ ಮನಿ ಮ್ಯಾಟ್ರ್ ಅಲ್ಲ ಅನ್ನೋದು ಬಿಟ್ಬಿಡು. ಆಸ್ಟ್ರೇಲಿಯಾ ಏನಪ್ಪ ಏನ್ ಪಿಚ್ಚು, ಫಾಸ್ಟ್ ಬೌಲಿಂಗ್ ಪಿಚ್ಚು, ಬೌನ್ಸರ್ ಪಿಚ್ಚು. ಅವ್ನ್ ಕ್ಯಾಮ್ರನ್ ಗ್ರೀನ್ಗೆ ಮುಟ್ಕೊಳಕ್ ಆಗ್ತಾ ಇಲ್ಲ. ಮಯಾಂಕ್ ಯಾದವ್ ಬೌಲಿಂಗ್ ಅಂದ್ರೆ ಏನ್ ಹೇಳ್ಬೇಕು ಹೇಳ ಅವ್ನಿಗೆ? ಏನೂ ಮಾಡಕ್ಕಾಗಲ್ಲ, ಫಾರ್ಮಲ್ಲಿ ಇಲ್ಲ ಅಷ್ಟೇ. 3 ಜನನೂ ಫಾರ್ಮಲ್ಲಿ ಇಲ್ಲ. ಮ್ಯಾಕ್ಸಿ, ಗ್ರೀನ್, ಕ್ಯಾಪ್ಟನ್ ಅಷ್ಟೇ. ಆರಾಮಾಗೆ ನಿಮ್ ಪ್ರಕಾರ ಚೇಂಜಸ್ ಮಾಡ್ಬೇಕಾ ಇಲ್ಲ ಏನ್ ಚೇಂಜಸ್ ಮಾಡಿದ್ರು ಮಾಡ್ಲಿಲ್ಲ ಅಂದ್ರೆ RCBನೇ ಅಷ್ಟೇ, ಸುಮ್ನೆ ಬಿಟ್ಬಿಡಿ ಅಷ್ಟೇ. ಅಲ್ಲ ಈ ಜೆರ್ಸಿ ಹಾಕೊಂಡು ನಿಜ ಹೇಳ್ತಾ ಇದ್ದಲ್ಲ, ಮ್ಯಾಚ್ ಹೋದಾಗ ಮೇಲೆ ತೆಗೆದ್ಬಿಟ್ಟು ಸುಮ್ನೆ ಇದಾಗ ಮಾಡ್ತಾರೆ. ಆಚೆ ಕಡೆ ಹೋದ್ರೆ ಸುಮ್ನೆ ಅವಮಾನ ಹೋಗ್ತಾ ಇದೆ. ವರ್ಷ ಗರ್ವವಾಗಿ ಹೈಯೆಸ್ಟ್ ಸ್ಕೋರ್ ನಮ್ದು ಅಂತ ಹೇಳ್ತಾ ಇದ್ವಿ. ಈ ವರ್ಷ ಅದು ಇಲ್ವೇ ಹೇಳ್ಕೊಳಕ್ಕೆ, ಇನ್ನೇನ್ ಹೇಳ್ಕೊಳ್ಳೋಣ ಒಂದ್ ಹೇಳ್ಕೋಬೇಕು. ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ ಸತಿ ಏನೊಂದು ಆಸೆ ಮಾತಾದ್ರೆ ಆರೆಂಜ್ ಕ್ಯಾಪ್ ವಿರಾಟ್ ಕೊಹ್ಲಿ. ಅಪ್ಪ ಯಾರು ಇದಾರ ಸೆಕೆಂಡ್ ಇವಾಗ ಮೇ ಬಿ ಇವ್ನು ಅನ್ಕೊಂತೀನಿ. ಆರೆಂಜ್ ಕ್ಯಾಪ್ಗಳೆಲ್ಲ ಚಿಕ್ಕ ಹುಡುಗರು ಗೆದ್ದಿದ್ದಾರೆ, ಪ್ರಯೋಜನ ಏನು? ಆರೆಂಜ್ ಕ್ಯಾಪ್ ನೆಲ್ಲ ಇಟ್ಕೊಂಡು ಓಪ್ ಇರೋದು ಅದೊಂದೇ ನಮ್ಗೆ. ಆರೆಂಜ್ ಕ್ಯಾಪ್ ಇಟ್ಕೊಂಡು ಏನ್ ಮಾಡಕ್ಕಾಗತ್ತೆ? ಕಪ್ ಗೆಲ್ಲಿಲ್ಲ ಅಂದ್ರೆ. ಸೊ ಕಾಮೆಂಟ್ ಮಾಡಿ ಗಾಯ್ಸ್, ಯಾರು ಪ್ಲೇಯಿಂಗ್ 11 ಇರ್ಬೇಕು, ಯಾರು ಕ್ಯಾಪ್ಟನ್ ಆಗಿರ್ಬೇಕು. ಪರ್ಫೆಕ್ಟ್ ಪ್ಲೇಯಿಂಗ್ 11 ನಮ್ ಫ್ಯಾನ್ಸ್ ಎಲ್ಲ ಸಕ್ಕದಾಗಿರ್ತಾರೆ. ನೀವೇ ಕರೆಕ್ಟ್ ಅಲ್ತೆ, ನಾವೇ ಕರೆಕ್ಟ್ ಅದ್ ನಾವೇ ಕರೆಕ್ಟ್. ಅದಕ್ಕೆ ನಾವು ಅಟ್ಲೀಸ್ಟ್ ಅವರು ಆಂಡ್ರೆ ಫ್ಲವರ್ ಇದ್ ಮಾಡ್ಬಿಟ್ಟು ಯಾರ ನಮ್ದಲ್ಲೇ ಫ್ಯಾನ್ಸ್ ನ ಚೂಸ್ ಮಾಡ್ಬಿಟ್ಟು ಕಳ್ಸಿದ್ರೆ ಮೇಳ ಅನ್ಸುತ್ತೆ. ನಾವೇ ಮೇಳ. ಕರ್ನಾಟಕ ಕೋಚಸ್ ತುಂಬಾ ಜನ ಇದಾರೆ, ಅವ್ರನ್ನೇ ಕಳಿಸಿದ್ರೆ ಆಗತ್ತೆ. ಅದೇ ಇವ್ರು ಅನಿಲ್ ಕುಂಬ್ಳೆ ಹೇಳ್ತಾರಲ್ಲ, ನಮ್ಮನ್ನ ಕರಿಯಲ್ಲ ಅಂತ. ರಾಬಿನ್ ಉತ್ತಪ್ಪ ಹೇಳ್ತಾರೆ ಅನಿಲ್ ಕುಂಬ್ಳೆ ಅಂತ. ನಮ್ ಬೆಂಗಳೂರು ಯಾರನ್ನು ಕರಿಯಲ್ಲ, ಬೇಕಾಲ್ಲ ನಮ್ಗೆ. ನಮ್ ಫಾರಿನರ್ಸ್ ಬೇಕು. ಆಂಡ್ರೆ ಫ್ಲವರ್ ಸ್ಟಾರ್ಸ್, RCB ಅಂದ್ರೆ ಸ್ಟಾರ್ಸ್ ಇರ್ಬೇಕು. RCB ಸ್ಟಾರ್ಸ್ ಏನ್ ಕ್ರಿಯೇಟ್ ಮಾಡ್ತಾ ಇದಾರೆ, ಸ್ಟಾರ್ಗಳೇ ಬರ್ತಾ ಇಲ್ಲ. ಸ್ಟಾರ್ಗಳು ತೋರಿಸ್ತಾ ಇಲ್ಲಲ್ಲ, ಬೇರೆಯವ್ರು ತೋರಿಸ್ತಾರೆ ನಮ್ಗೆ, ಬೇರೆಯವ್ರು ನಮ್ಗೆ ತೋರಿಸ್ತಾ ಇದಾರೆ. ನಾವು ನೋಡ್ಕೊಂಡು ಅಷ್ಟೇ. ಸೊ ಇದು ನಮ್ಮ RCB ಹೊಸ ಅಧ್ಯಾಯ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ನಿಮ್ ಪ್ರಕಾರ ಕ್ಯಾಪ್ಟನ್ಸಿ ನಾನು 100% ಹೇಳ್ತೇನೆ, ಕ್ಯಾಪ್ಟನ್ಸಿ ಚೇಂಜ್ ಆದ್ರೇನೆ ನೆಕ್ಸ್ಟ್ ವಿನ್ನಿಂಗ್ ಮೂಮೆಂಟ್ ಹೋಗುತ್ತೆ. ಇಲ್ಲಾಂದ್ರೆ ನಿಜ ಇದೆ ಅಷ್ಟೇ. ಮೇ ಬಿ 9 ಮ್ಯಾಚ್ ಅಲ್ಲಿ 2-3 ಮ್ಯಾಚ್ ಗೆಲ್ತಾರೆ
ಅಷ್ಟೇ ಟೋಪಿ ಹಿಂಗ್ ಹಾಕೊಂಡು ವಾಪಸ್ ವಾಪಸ್ ಬರ್ಬೇಕು ಅಷ್ಟೇ. ಮತ್ತೆ ನೆಕ್ಸ್ಟ್ ಸೀಸನ್ ನೆಕ್ಸ್ಟ್ ಸಲ ಕಪ್ ನಮ್ದೆ. ಸೊ ಇವೆಲ್ಲ ಲಾಸ್ಟ್ ಕ್ವಶನ್ ಏನ್ ಕೇಳ್ತೇನೆ, ನೆಕ್ಸ್ಟ್ ಮ್ಯಾಚು ಗ್ಲೈನ್ ಮ್ಯಾಕ್ಸ್ವೆಲ್ ಆಡಿಸ್ತೀಯಾ ಇಲ್ವಾ? ಆಡಿಸ್ಬೇಕು, 100% ಹಾಕ್ಬೇಕು. ಯಾಕೆಂದ್ರೆ ಅವ್ನನ್ನ ಕೂಡಿಸಿದ್ರೆ ಕಾನ್ಫಿಡೆನ್ಸ್ ಹೋಗುತ್ತೆ. ಯಾಕಂದ್ರೆ ಬೌಲಿಂಗ್ ಅಲ್ಲಿ ಮಾಡ್ತಿದ್ದಾರೆ, ಬ್ಯಾಟಿಂಗ್ ಒಂದು ಫ್ಲಾಪ್ ಆಗಿದೆ, ಇವ್ರು ಯೂಸ್ ಮಾಡ್ಕೊಳ್ಳಿಲ್ಲ ಬೌಲಿಂಗ್. ಬೌಲಿಂಗ್ ಚೆನ್ನಾಗಿ ಮಾಡ್ತಾ ಇದಾರೆ. ಸೊ ಕಾನ್ಫಿಡೆನ್ಸ್ ಕೊಟ್ಟು ಈ ಮ್ಯಾಚ್ ಆಡಿಸ್ಬೇಕು. ಈ ಮ್ಯಾಚು ಅದೇ ತರ ಅರೆ ಈ ಮ್ಯಾಚ್ ಅಲ್ಲಲ್ಲ, ಈ ಮ್ಯಾಚು ಅದೇ ತರ ಆದ್ರೆ ನೆಕ್ಸ್ಟ್ ಮ್ಯಾಚು ಅವನನ್ನ ಕೂಡಿಸಿ ವಿಲ್ ಜಾಕ್ಸನ್ ಕರ್ಕೊಂಡ್ ಬರೋದು ಒಳ್ಳೇದು. ನಾನ್ ಹೇಳೋದೇನಂದ್ರೆ ವಿಲ್ ಜಾಕ್ಸ್ ಈ ಮ್ಯಾಚ್ ಅಲ್ಲೇ ಕರಿಬೇಕು. ಯಾರು ತೆಗಿತೀವಿ ಬೌಲರ್ ತೆಗಿ, ನಮ್ಮ ಡೊಮೆಸ್ಟಿಕ್ ಬೌಲರ್ ಹೆಂಗಿದ್ರು ನಮ್ ಬೌಲಿಂಗ್ ಆಟಕ್ಕೆ ಅಷ್ಟೇ. ಅಲ್ಸರಿ ಜೋಸೆಫೆ ಬರುತ್ತೆ, ರಾಸ್ತಾಪ್ಲನ್ ತೆಗಿತೀವಿ. ಇಲ್ಲಿ ಪರವಾಗಿಲ್ಲ, ಕೂಲ್ಸು ಒಂದ್ 2 ಮ್ಯಾಚ್ ನಾವು ಟೆಸ್ಟಿಂಗ್ ಮಾಡ್ಬೇಕಪ್ಪ. ಇನ್ನ ಟೆಸ್ಟಿಂಗ್ ಮಾಡೋ ಟೈಮ್ ಇದು. ಇನ್ನ 7 ಮ್ಯಾಚ್ ಆಡಿಲ್ಲ, ನಾವು ಟೆಸ್ಟಿಂಗ್ ಮಾಡ್ಬೇಕು ಅಂತ ವಿಲ್ ಜಾಕ್ಸ್ ಅನ್ಸ್ಕೊಳ್ಳಿ. ಈ ಮ್ಯಾಚ್ ಮ್ಯಾಕ್ಸ್ವೆಲ್ ಆಡ್ಲಿಲ್ವಾ, ಮ್ಯಾಕ್ಸ್ವೆಲ್ ಕೋಲ್ಸ್ ರಾಸ್ತಾಪ್ಲನ್ ತಗೊಂಬ. ಇಲ್ಲ ಫ್ಯಾಫ್ ಆಡ್ಲಿಲ್ವಾ, ಫ್ಯಾಫ್ ಕೋಲ್ಸ್ ರಾಸ್ತಾಪ್ಲನ್ ತಗೊಂಬ. ಗ್ರೀನ್ ಆಡ್ಲಿಲ್ವಾ, ಗ್ರೀನ್ ಕೋಲ್ಸ್ ತಗೊಂಬ. ನನ್ ಪ್ರಕಾರ ಹೇಳ್ತಾ ಇದ್ನಲ್ಲ, ಫಾಫ್ಗೆ ಹೆಂಗೋ ನಮ್ಮವ್ರು ಚೇಂಜ್ ಮಾಡಲ್ಲ, ಗೊತ್ತಿರುತ್ತೆ ಕ್ಯಾಪ್ಟನ್, ಅದೇ ಫಾಫೆ ಕ್ಯಾಪ್ಟನ್ಸಿ ಮಾಡ್ತಾರೆ. ನನ್ ಪ್ರಕಾರ ಕ್ಯಾಮ್ರನ್ ಗ್ರೀನ್ ಕೂಡ್ಸ್ಬಿಟ್ಟು ವಿಲ್ ಜಾಕ್ಸನ್ ಕರ್ಕೊಂಬರ್ರೆ ಒಳ್ಳೇದು. ಮ್ಯಾಕ್ಸಿನ್ ತೆಗಿಬಾರ್ದು, ಬಿಗ್ ಅಸೆಟ್. ನಮ್ಗೆ ಎಬಿ ಡೆವಿಲಿಯರ್ಸ್ ಆದ್ಮೇಲೆ ಅದೇ ತರ ಅಸೆಟ್ ನಿನ್ಗೆ ಮ್ಯಾಕ್ಸ್ವೆಲ್. ಯಾಕೆಂದ್ರೆ 1 ಡೈಮೆನ್ಷನ್ ಚೆನ್ನಾಗಿ ಆಡ್ತಾ ಇದ್ದಾನೆ, ಬೌಲಿಂಗ್ ಚೆನ್ನಾಗಿ ಮಾಡ್ತಿದ್ದಾನೆ. ಇವ್ರು ಯೂಸ್ ಮಾಡ್ಕೊಂತೀರ ಅಷ್ಟೇ. ಬ್ಯಾಟಿಂಗ್ ಅಲ್ಲೂ ಯಾವತ್ತೊಂದ್ ದಿನ ಕ್ಲಿಕ್ ಆಗಿ ಆಗ್ತಾನೆ. ಯಾಕಂದ್ರೆ 28 ರನ್ ಒಂದ್ ಮ್ಯಾಚ್ ಅಲ್ಲಿ ಆಡಿದಾನೆ. ಜಸ್ಟ್ ಒಂದು ಮ್ಯಾಚ್ ಹತ್ತೆ ಬಾಲ್ ಅವ್ರು ಸೇಫ್ ಆಗಿ ನಿಂತ್ಕೊಂಡ್ರೆ ನಿನ್ಗೆ ಶೋ ತೋರಿಸ್ಬಿಡ್ತಾರೆ. ಮತ್ತೆ ಒಂದು ಮ್ಯಾಚ್ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ನೆಕ್ಸ್ಟ್ ಮ್ಯಾಚ್ ಇಂದ ಮ್ಯಾಕ್ಸಿ ಶೋ ತೋರಿಸ್ಬಿಡ್ತಾರೆ. ಮ್ಯಾಕ್ಸ್ವೆಲ್ ಇಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಹೇಳ್ತಾನೆ. ಬೇರೆ ಪ್ಲೇಯರ್ ಕ್ಯಾಮ್ರನ್ ಗ್ರೀನ್ ಕೊಡ್ಸಿ ತಗೊಂಡ್ಬರ್ಬೇಕು. ಇಲ್ಲ ನಾವು ಕ್ಯಾಪ್ಟನ್ಸಿ ಇವರೇ ಇರ್ಬೇಕು ಅಂತಂದ್ರೆ ಅಷ್ಟೇ. ಕ್ಯಾಮ್ರನ್ ಗ್ರೀನ್ ಕೂಡಿಸ್ಬಿಟ್ಟು ವಿಲ್ ಜಾಕ್ಸನ್ ಕರ್ಕೊಂಡ್ಬಂದು ಬೌಲಿಂಗ್ ಹೆಂಗೋ ಮಾಡ್ತಾರೆ, ಆಫ್ ಸ್ಪಿನ್ ಮಾಡ್ತಾರೆ. ಸೊ ತೊಂದರೆ ಇಲ್ಲ, ಮಾಡಿಸ್ಕೊಳ್ಳಿ. ಇಂಡಿಯನ್ ಅಟ್ಯಾಕ್ ಹೋಗ್ಲಿ, ಆಕಾಶ್ ದೀಪ್ ವೇಟ್ ಮಾಡ್ತಾ ಇದಾರೆ ಚಾನ್ಸ್ಗೋಸ್ಕರ. ಇಲ್ಲಿ ವೈಶಾಖ್ ವಿಜಯ್ ಕುಮಾರ್ ಇದಾರೆ, ಸಿರಾಜ್ ಇದಾರೆ, ಯಶ್ ದಯಾಲ್ ಇದಾರೆ. ಸೊ ಇದಕ್ಕ 4 ಜನ ಇದಾರೆ. ಅವನ್ಯಾರ ಮಯಾಂಕ್ ಡಾಗರ್ ಅಂತ ಸ್ಪಿನ್ನರ್ ಬಗ್ಗೆ ಮಾತಾಡಲೇಬೇಡ. ಕತೆ ಮುಗಿಸ್ಬಿಡ್ತಾವ್ರೆ. ಕತೆ ಮುಗಿಸ್ಬಿಡ್ತಾವ್ರೆ. ಕರಣ್ ಶರ್ಮಾನ ಎಷ್ಟ ಬೆಟರ್ ಅನ್ಸ್ತಾರೆ. ಕರಣ್ ಶರ್ಮಾನೇ ಚೆನ್ನಾಗ್ ಮಾಡ್ತಾರೆ. ಮತ್ತೆ ಕರಣ್ ಶರ್ಮಾ ಆಡಿಸ್ಲೇ ಇಲ್ಲ, ಸೀನಲ್ಲೇ ಇಲ್ಲ, ಇವಾಗ ಆಡಿಸ್ಲೇ ಇಲ್ಲ. ಏನ್ ಕತೆನೋ, ಏನ್ ಮ್ಯಾನೇಜ್ಮೆಂಟ್. ನಮ್ಮ RCB ಕತೆ ಇದೆ. ಗೆದ್ರು ಸೋತ್ರು ಆಲ್ವೇಸ್ RCB ಅಂತ ಹೇಳ್ಬಿಟ್ಟು ಈ ವಿಡಿಯೋ ನೀವು ಎಂಡ್ ಮಾಡೋಣ. ಬಾಯ್ ಬಾಯ್.